ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರನ್ನ ಪುರುಷ ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ಹಂಪಿ ಹೊಸಪೇಟೆಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆದು ಪೂಜ್ಯ ಗುರುದೇವರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ, ಹಾಲ್ಕೆರೆಯ ಅನ್ನದಾನೇಶ್ವರ ಶಾಖಾ ಮಠ ಅಬ್ಬಿಗೇರಿಯ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವದ ನಿಮಿತ್ತವಾಗಿ ನಡೆದಿರುವ ಮಹಾದಾಸೋಹಿ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರರ ಪುರಾಣ ಪ್ರವಚನ ಮಂಗಲ ಮಹೋತ್ಸವ ಕಾರ್ಯಕ್ರಮದ ಪುರಾಣದ ಮಂಗಲ ನುಡಿಯನ್ನು ಆಡಿರ್ತಕ್ಕಂತಹ ಶರಣ ಶಿವಕವಿಯಾದ ಶ್ರೀ ಎಸ್ ಉಮಾಪತಿ ಶಾಸ್ತ್ರಿಗಳವರೇ, ಗಾನ ಕೋಗಿಲೆಯಾಗಿ ನಿಮಗೆಲ್ಲ ಸಂಗೀತ ಸಾಹಿತ್ಯದ ಮೂಲಕ ಸೇವೆ ಮಾಡಿರ್ತಕ್ಕಂತಹ ಉಮಾಪತಿಯವರ ಧರ್ಮ ಪತ್ನಿಯಾಗಿರ್ತಕ್ಕಂತಹ ಶ್ರೀಮತಿ ಎಸ್ ಅಕ್ಕಮಹಾದೇವಿಯವರೇ, ತಬಲಾ ಸೇವೆ ಮಾಡಿರ್ತಕ್ಕಂತಹ ಡಿ ವೆಂಕಟೇಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು 4-5 ದಿನಗಳ ಪರ್ಯಂತರ ನಿಮಗೆಲ್ಲ ದರ್ಶನ ಮಾಡುವ ನಮ್ಮ ಶ್ರೀಮಠಗಳ ಚರಮೂರ್ತಿಗಳಾಗಿರ್ತಕ್ಕಂತಹ ಬನವಾಸಿಯ ಶಿವಲಿಂಗ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಅನನ್ಯವಾಗಿ ಸೇವೆ ಮಾಡಿರ್ತಕ್ಕಂತಹ ಎಲ್ಲ ಸೇವಾರ್ಥಿಗಳೇ, ಅಬ್ಬಿಗೇರಿ ಗ್ರಾಮದ ಹಿರಿಯರೇ, ತಾಯಂದಿಯರೇ, ಯುವಕರೇ, ಹಲವಾರು ಸಂಘ ಸಂಸ್ಥೆಗಳ ಎಲ್ಲ ಸೇವಾಭಿಮಾನಿಗಳೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ನೀವುಗಳೆಲ್ಲ ಇಲ್ಲಿಯವರೆಗೆ ಸುಮಾರು 21 ದಿನಗಳ ಪರ್ಯಂತರ ಕಲಬುರಗಿಯ ಶರಣ ಬಸವೇಶ್ವರರ ಪುರಾಣ ಪ್ರವಚನವನ್ನ ಆಲಿಸಿದ್ರಿ. ಇವತ್ತು ಶ್ರೀಮತಿ ಎಸ್ ಅಕ್ಕಮಹಾದೇವಿ ಅವರು ನಾವು ಕೇಳಿಸ್ಕೊಂಡ್ವಿ, ಸಣ್ಣವರಿದ್ದಾಗ ಹಣ್ಣು ಕೊಡೋರದಾರ, ವಯಸ್ಸಾದ್ಮೇಲೆ ವಯಸ್ಸಿಗೆ ಬಂದಾಗ ಹೆಣ್ಣು ಕೊಡೋರದಾರ, ವಯಸ್ಸಾದ್ಮೇಲೆ ಮ್ಯಾಲ ಉಸಿರು ನಿಂತು ಹೋದ್ಮೇಲೆ ಮಣ್ಣು ಕೊಡೋರದಾರ, ಬದುಕಿಗೆ ಬಣ್ಣ ಅನ್ನದಾನ ಸ್ವಾಮಿಗಳು ಕೊಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ರು. ನೀವೆಲ್ಲರೂ ಚಪ್ಪಾಳೆ ಬಾರಿಸಿದ್ರಿ. ಬಣ್ಣ ಕೊಡೋದಂದ್ರೇನು? ಬಣ್ಣ ಕೊಡೋದಂದ್ರೇನು? ಕರ್ರನವ್ರು ಬೆಳ್ಳನ್ ಬಣ್ಣ ಕೊಡೋದು, ಬೆಳ್ಳನವ್ರು ಕೆಂಪನ ಬಣ್ಣ ಕೊಡೋದು, ಏನ್ ಹೆಂಗ ಬಣ್ಣ ಕೊಡೋದಂದ್ರೆ ಏನ್? ವಿಚಾರ ಮಾಡ್ಬೇಕಲ್ಲ. ಬಣ್ಣ ಕೊಡಾಕನೆ ಈ ಪ್ರವಚನ ಹಚ್ಚಿದ್ ನೋಡ. ಬಣ್ಣ ಕೊಡಬೇಕು, ಮನುಷ್ಯನಿಗೆ ಮನಸ್ಸಿಗೆ ಬಣ್ಣ ಕೊಡಬೇಕು, ಚಿತ್ತಕ್ಕೆ ಬಣ್ಣ ಕೊಡಬೇಕು. ಚಿತ್ತಕ್ಕೆ ಹೆಂಗ ನಾವು ಬಣ್ಣ ಕೊಡ್ತೇವಿ ಹಂಗ ಮನುಷ್ಯ ಕಾಣ್ತಾನ. ಮನಸ್ಸಿಗೆ ಯಾವ ತೆರನಾಗಿರ್ತಕ್ಕಂತಹ ಸಂಸ್ಕಾರಗಳನ್ನ ನಾವು ಕೊಡ್ತೇವಿ. ಈಗ ನೀವು ಅನ್ನೋಂಗಿಲ್ಲ, ಸ್ವಲ್ಪ ತಡ್ರಿ ಅವ್ನ್ ಬಣ್ಣ ಬಯಲಾಗತ್ ನೋಡ್ರಿ, ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅನ್ನೋಂಗಿಲ್ಲ. ನೀವು ಬಣ್ಣ ಬಯಲಾಗೋದಂದ್ರೇನ? ನೀವು ಪೌಡ್ರ್ ಹಚ್ಕೊಂಡಿರ್ತೀರಲ್ಲ, ಪೌಡ್ರ್ ಹೋಗ್ಬಿಡೋದು ಅಂತ ಅನ್ಕೊಂಡ್ರೆ ಏನ? ಬಣ್ಣ ಬಯಲಾಗೋದಂದ್ರೇನು? ಅವನ್ ಗುಣ ಏನು, ಅವ ಏನ್ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತ ಅಂತ ಅರ್ಥ. ಇದು ನಾವ್ ಏನ್ ಅನ್ನೋದು ಎದ್ರ ಮೇಲೆ ನಿರ್ಧಾರ ಆಗತ್ತ ಅಂತಂದ್ರ, ನಮ್ಮ ಮನಸ್ಸು ಯಾವ ತೆರನಾಗಿ ಒಳಗ ಇನ್ಪುಟ್ ಹೆಂಗಾಗತ್ತಲ್ಲ ಆ ತೆರನಾಗಿ ತೆರೆಗಳು ಬರ್ತಾವ ಮನಸ್ಸಿನೊಳಗೆ. ಚಿತ್ತಕ್ಕ ಯಾವ ತೆರನಾಗಿರ್ತಕ್ಕಂತ ಸಂಸ್ಕಾರವನ್ನು ನಾವು ಕೊಡ್ತೇವಿ ಆ ತೆರನಾಗಿರ್ತಕ್ಕಂತಹ ವೃತ್ತಿಗಳು ಹೊರಗ ನಮಗೆಲ್ಲಾ ವ್ಯವಹಾರದೊಳಗ ಅವು ವ್ಯಕ್ತವಾಗ್ತವೆ. ಈ ಹಂಗೆ ನಿಮ್ಗ ಸಾಮಾನ್ಯ ಹೆಂಗಿರ್ತೈತಿ ಅಂತಂದ್ರ, ಮನಸ್ಸು ಹೆಂಗ ಒಳಗ್ ಹಾಕತಿ ಜಗತ್ತನ್ನ ಹಂಗ ನೋಡ್ತಿರ್ತೈತಿ. ನಿಮ್ಗೊಂದು ಉದಾಹರಣೆ,
ಇಲ್ಲೇ ಮಠದ ಮುಂದ ಕಿರಾಣಿ ಅಂಗಡಿ ಐತಿ. ಕಿರಾಣಿ ಅಂಗಡಿಯಾಗ ಒಂದ್ ಹತ್ತು ರೂಪಾಯಿದ್ ನೀವೇನೋ ಉದ್ರಿ ಇಸ್ಕೊಂಡ್ ಹೋಗಿ. ಉದ್ರಿ ಅಂದ್ರೆ ಗೊತ್ತಾಗತ್ತದ? ಉದ್ರಿ ಅಂತ ಗೊತ್ತೈತಿ? ಹಾ, ನಾವು ಬಳ್ಳಾರಿ, ಹಾಲ್ಕೇರಿ ಇವು 3-4 ಜಿಲ್ಲಾಕ್ ಮಠ ಆಗಿ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಆ ಕಡೆ ಭಾಷೆನು ಈ ಕಡೆ ಭಾಷೆನು ಅಂತಂದ್ ಉದ್ರಿ ಇಸ್ಕೊಂಡಿರ್ತೀರಿ. ಉದ್ರಿ ಇಸ್ಕೊಂಡು ಮನಿಗ್ ಹೋಗ್ತೀರಿ. ನಿಮ್ಗ್ ದುಡ್ಡು ಹೊಳಿ ಕೊಡಕ್ ಆಗೋದಿಲ್ಲ ಅವಂಗ ಅಂಗಡಿ. ಅವಂಗ 1 ವಾರ ಆಗತ್ತ, 15 ದಿನ ಆಗತ್ತ. ಎಲ್ಲರ ಕಡೆ 10 ರೂಪಾಯಿ ಅಂತ ನಾವು ಅಂದ್ ಕೂಡ್ಲೇನ ನೀವು ಯಾವ ದಾರಿ ಇರ್ತೀರಲ್ಲ, ದಾರಿ ಬಿಟ್ಟು ಬೇರೆ ದಾರಿ ತಪ್ಪಿಸಿ ಹೋಗಕ್ ಪ್ರಾರಂಭ ಮಾಡ್ತೀರಿ. ರಾತ್ರಿ ಮಲ್ಕೊಂಡಿರ್ತೀರಿ. ಅವ್ ಬಾಳ ಗಂಟೆ ಬೀಳ್ತಾನ, ಬೇಕ ನನಗ ಅಂತ ಫೋನ್ ಹಚ್ತಾನ. ರಾತ್ರಿ ಇನ್ನೇನ್ 10 ಗಂಟೆ ಆಯ್ತು, ಮನ್ಯಾಗ ಮಲ್ಕೊಂಡಿರ್ತೀರಿ. ಮನ್ಯಾಗ ಮಲ್ಕೊಂಡಾಗ ಹೊರಗ ಒಬ್ರು ಟಕ್ ಟಕ್ ಅಂತಂದ್ ಕದ ಬಾರಿಸ್ತಾರ. ನಿಮ್ಗೆ ಏನ್ ಅನ್ಸುತ್ತಾವ? ಒಳಗ 10 ರೂಪಾಯಿ ಬಂದಾನ ಅಂತ ಅನ್ಸಂಗಿಲ್ಲ. ಅಂಗಡಿ ಉದ್ರಿ ಕೊಟ್ಟವನ ಆ ಖರೆ ಹೋದ್ರು ಅವ್ನ್ ಏನ್ ಬಂದಿರ್ತಾಳ ಅಲ್ಲಿ. ಆ ಮನಸ್ನಾಗ ಏನ್ ಇರ್ತೈತಿ? ಯಾವನ್ ಕಡೆ ಉದ್ರಿ ಇಸ್ಕೊಂಡಿರ್ತೇನಲ್ಲ, ಆ ಉದ್ರಿ ಕೊಟ್ಟವ್ ಬಂದಾನ ಅಂತ ಅನ್ಸುತ್ತ. ಯಾಕೆ ಅನ್ಸುತ್ತ ಅಂತಂದ್ರ ಒಳಗ ಅದನ್ನ ಹಾಕೊಂಡಿರ್ತಾನವ. ನಾನು ಸಾಲ ಇಸ್ಕೊಂಡವ, ಇನ್ನೊಬ್ಬವ ಸಾಲ ಕೊಟ್ಟವ ಅದಾನ. ಸಾಲ ಇಸ್ಕೊಂಡವ್ ನಾನೇನದೇನಿಲ್ಲ, ಸಾಲ ಕೊಟ್ಟವ ಇಸ್ಕೊಳಕ್ ಬರ್ತಾನ ಅನ್ನೋದು ಒಂದೇ ತಲೆಯಾಗಿರ್ತೈತಿ. ನಮಗ್ ಏನ್ ಕಾಣ್ತಾವಲ್ಲ ಎಲ್ಲಾ ಕಡೆನೂ ಸಾಲ ಕೊಟ್ಟವನ ಕಾಣಿಸ್ತಿರ್ತಾನ. ಯಾರ ಬಂದ್ರ ಅವನ ಬಂದಂಗ ಆಗತ್ತ, ಆ ಕದ ಬಾರಿಸಿದ್ರ ಅವನ ಬಾರಿಸ್ದಂಗ ಆಗತ್ತ. ಹಿಂಗ ಮನಸ್ಸಿಗೆ ಏನದಲ್ಲ, ನಾವ್ ಏನ್ ಹಾಕ್ತೇವಲ್ಲ ಅದನ್ನ ಒಂದಿಷ್ಟ ಹಾಕಿದ್ದ ಅದನ್ನ ವಿಶಾಲ ಮಾಡ್ಕೊಂತ ಹೋಗುತ್ತ. ಸಂಸ್ಕಾರ ಹಾಕುದೇನದಲ್ಲ ದೊಡ್ಡದಲ್ಲ. ಸಂಸ್ಕಾರವನ್ನ ನಾವು ಕೊಡ್ಲಿಲ್ಲ ಅಂತಂದ್ರೆ ಸಂಸ್ಕಾರ ಎಷ್ಟು ವಿಶಾಲ ಆಗತ್ತ ಅಂತಂದ್ರ, ನಿಮ್ಗೊಂದು ಉದಾಹರಣೆ ಹೇಳುದಾದ್ರೆ, 2,000 ವರ್ಷದಿಂದ ಯಾರದ ಹತ್ರ 2 ರೂಪಾಯಿ ಇಸ್ಕೊಂಡೇರಿ ಅಂತ ಅನ್ಕೊಳ್ರಿ. ನೀವು ಅದನ್ನು ಉದ್ರಿನ ಸಾಲಕ್ಕೆ ಇಸ್ಕೊಂಡ್ರಿ ಅಂತ ಅನ್ಕೊಳ್ರಿ. ಉದ್ರಿ ಅಲ್ಲ, ಸಾಲ. 2,000 ವರ್ಷದ ಹಿಂದ 2 ರೂಪಾಯಿ ಸಾಲ ಇಸ್ಕೊಂಡಿರಿ ಅಂತ ಅನ್ಕೊಳ್ರಿ. ಈಗ ಎಷ್ಟ್ ಆಗ್ಬೋದು? ಅದು ಇಡೀ ಭೂಮಿ ಮಾರಿದ್ರು ಒಂದು ತುಂಬಕ್ ಆಗೋದಿಲ್ಲ, ಅಷ್ಟೊಂದಾಗತ್ತ. ಅದು ಬಡ್ಡಿ, ಚಕ್ರ ಬಡ್ಡಿ ಎಲ್ಲಾ ಸೇರಿಸಿ. ಹಂಗ ನಾವು ಮನಸ್ಸಿನೊಳಗ ಏನ್ ಹಾಕ್ತೇವಲ್ಲ ಅದಷ್ಟ ಉಳಿಯೋದಿಲ್ಲ. ಅದು ವಿಶಾಲ ಹಾಕೊಂತ ಹೋಗುತ್ತ. ಎಷ್ಟು ವಿಶಾಲ ಆಗತ್ತೆ ಅಂತಂದ್ರ ನಾವು ಒಳಗ ಹೊರಗ ಎಲ್ಲಾ ಕಡೆ ಅದರದ ಧ್ಯಾನ ಆಗತ್ತೆ. ಹಂಗ ಮನಸ್ಸಿಗೆ ಒಳ್ಳೆ ಸಂಸ್ಕಾರವನ್ನ, ಒಳಿತನ್ನ, ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಂತಕ್ಕಂಥದ್ದನ್ನ, ದೇವಚಿಂತನೆಯನ್ನ ಒಳಗ್ ಹಾಕೊಳ್ಬೇಕು. ಒಳಗ್ ಏನ್ ಹಾಕೊಂತೇವಲ್ಲ ಅದು ಅದೇ ಭಾವನೆಯಾಗಿ ನಮ್ಮ ಅಭಿವ್ಯಕ್ತಿಯಾಗಿ ಅದು ವ್ಯಕ್ತವಾಗುತ್ತೆ. ಆ ಕಾರಣದಿಂದ ಈ ಪುರಾಣ ಪ್ರವಚನ ಹಚ್ಚತಕ್ಕಂತಹ ಉದ್ದೇಶ ಏನು ಅಂತಂದ್ರ, ಸಂಸ್ಕಾರ ಸಿಗಬೇಕು ಅಂತಕ್ಕಂತಹ ಒಂದ ಉದ್ದೇಶ. ಬರೇ ಹೊರಗಷ್ಟ ಒಳಗಿಂದು ಬರೇ ಹೊರಗ್ ಜಗತ್ತು ಹಂಗ ಬದಲಾಗತ್ತ. ನಾವ್ ಹೆಂಗಿರ್ತೇವಲ್ಲ, ಮನಸ್ಸಿನೊಳಗ ನಾವ್ ಹೆಂಗ್ ಬದಲಾಗತ್ತೇವಲ್ಲ, ವ್ಯವಹಾರಿಕ ಜಗತ್ತು ಹಂಗ ಬದಲಾಗತ್ತ. ಈಗ ವರ ಅದಾನ ಅಂತ ಅನ್ಕೊಳ್ರಿ ನೀವು. ವರ ಮದುವೆ ಆಗೋಕ್ಕಿಂತ ಮೊದಲ ಪರಮಶ್ರೇಷ್ಠ ಅವ. ಎಷ್ಟರ ಮನೆಗೆ ಹೋಗ್ಲಿ, ಎಷ್ಟರ ಕನ್ಯಾ ನೋಡ್ಲಿ ಅವ. ವರ ಆದವ. ಮದುವೆ ಆದ್ಮೇಲೆ ಹೋದ್ರೆ ಒದಿತಿರಿಲ್ಲ ಅವ್ನ ಹಾಕೊಂಡು. ಹಂಗ ಅವ ಮತ್ತ ಅದ ಗಂಡ್ಮಗನ ಇರ್ತಾನ. ಮದುವೆ ಆಗೋಕ್ಕಿಂತ ಮೊದಲ ಶ್ರೇಷ್ಠ ಅವ, ಮದುವೆ ಆದ್ಮೇಲೆ ನೋಡಕ್ ಹೋಗ್ಬಾರ್ದವ. ಅಂದ್ರ ಜಗತ್ತು ಸಹ ಬದಲಾವಣೆ ಆಗತ್ತ. ನಮ್ಮ ನಡವಳಿಕೆಗಳಿಂದ ನಮ್ಮನ್ನ ನೋಡುವ ದೃಷ್ಟಿ ಬರೇ ಒಳಗಷ್ಟ ಅಲ್ಲ, ಹೊರಗನು ಬದಲಾವಣೆ ಆಗತ್ತೆ ಅಂತಕ್ಕಂತಹ ತಿಳುವಳಿಕೆ ಬರ್ಬೇಕು. ಇದನ್ನ ಕಲಬುರಗಿಯ ಶರಣ ಬಸವೇಶ್ವರರ ಜೀವನ ಚರಿತ್ರೊಳಗ ಅವ್ರ ಒಳಗೆಲ್ಲ ದೇವ ಚಿಂತನೆಯನ್ನ ಹಾಕೊಂಡು ಬದುಕನ್ನೆಲ್ಲ ಶಿವನ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ರು. ಬದುಕೆಲ್ಲ ಆನಂದಮಯವಾಗಿ ನಡೀತು. ಅವ್ರದ್ದು ಹಿಂಗ ವ್ಯವಹಾರ ಇತ್ತು. ಅವ್ರೇನ್ ಆಕಾಶದಿಂದ ಬಂದು ಹಣ್ಣು ಹಂಪ್ಲ ಬೇಕನ್ ಕೂಡ್ಲೇನ ಮಾಯ ಬಜಾರ ಮಾಡಿ ಅವ್ರೇನ್ ತರ್ತಿದ್ದಿಲ್ಲ. ಅವರು ಕಾಯಕ ಮಾಡ್ತಿದ್ರು, ಅವರು ಶ್ರಮ ಪಡ್ತಿದ್ರು. ದೈಹಿಕ ಶ್ರಮ ಇರ್ತಿತ್ತು, ಮಾನಸಿಕ ಶ್ರಮ. ನಮ್ಮ ಜೀವನ ಯಾಕೆ ಆನಂದಮಯವಾಗಿಲ್ಲ ಅನ್ನೋದನ್ನ ವಿಚಾರ ಮಾಡ್ಬೇಕು. ನಮ್ಮ ಜೀವನ ಯಾಕೆ ಆನಂದಮಯವಾಗಿಲ್ಲ ಅಂತಂದ್ರೆ ಜಗತ್ತನ್ನ ಪ್ರಸಾದಮಯವಾಗಿ ಸ್ವೀಕಾರ ಮಾಡಿಲ್ಲ. ಯಾರು ಜಗತ್ತನ್ನ ಪ್ರಸಾದಮಯವಾಗಿ ಸ್ವೀಕಾರ ಮಾಡ್ತಾರ ಅವ್ರ ಜೀವನವೆಲ್ಲ ಆನಂದಮಯವಾಗಿರುತ್ತೆ. ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಮುಖ್ಯ ಇದು. ಪ್ರಸಾದಮಯವಾಗಿ ಸ್ವೀಕಾರ ಮಾಡ್ಬೇಕು. ಏನ್ ಬರ್ತೈತಲ್ಲ ಎಲ್ಲಾ ಸ್ವೀಕಾರ ಮಾಡ್ಬೇಕು. ನನಗ್ ಬೇಕಾಗಿದ್ದಷ್ಟ ಬರ್ಲಿ, ನನಗ್ ಬ್ಯಾಡಾಗಿದ್ದು ಬ್ಯಾಡ ಅಂತಂದ್ರೆ ಅದು ನಡೆಯಂಗಿಲ್ಲ. ಜಗತ್ತು ಯಾವಾಗ್ಲೂ ನಾವ್ ಅನ್ಕೊಂಡಂಗ ನಡೆಯಂಗಿಲ್ಲ. ನಾವ್ ಅನ್ಕೊಂಡಂಗ ಯಾವಾಗ್ಲೂ ಜಗತ್ತು ನಡೆಯಂಗಿಲ್ಲ ಅನ್ನೋದು ಗೊತ್ತಾದ್ಮೇಲೆ ಅದು ಏನು ಬರುತ್ತಲ್ಲ ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡ್ತಕ್ಕಂತಹ ಭಾವ ಯಾರೊಳಗೆ ಗಟ್ಟಿಯಾಗಿ ನೆಲೆಗೊಳ್ಳುತ್ತ ಅವ್ರ ಜೀವನ ಆನಂದಮಯವಾಗಿ ಇರುತ್ತೆ.
ಆ ಕಾರಣದಿಂದ 21 ದಿನ 15 ದಿನ ನೀವೆಲ್ಲ ಪ್ರತಿ ವರ್ಷ ಯಾಕೆ ಪುರಾಣ ಪ್ರವಚನಗಳನ್ನು ಕೇಳಬೇಕು ಅಂದ್ರೆ ಮನಸ್ಸಿಗೆ ಸಂಸ್ಕಾರ ಕೊಡ್ಬೇಕು. ಮನಸ್ಸಿಗೆ ಸಂಸ್ಕಾರ ಕೊಟ್ರಿ ಅಂದ್ರ ಚಿತ್ತಕ್ಕ ಬಣ್ಣ ಕೊಡ್ಬೇಕು. ನಾವು ಒಳಗ ಸಂತನ ಬಣ್ಣ ಕೊಟ್ವಿ ಅಂದ್ರೆ ಮನಸ್ಸಿಗೆ ಹೊರಗೆ ಸಂತನಾಗಿ ಕಾಣ್ತೇವೆ. ನಾವು ಒಳಗ ಕಳ್ಳನ ಬಣ್ಣ ಕೊಟ್ವಿ ಅಂತಂದ್ರ ಹೊರಗೆಲ್ಲ ಕಳ್ಳರಾಗೆ ಕಾಣ್ತೇವೆ. ಮನಸ್ಸಿಗೆ ಚಿತ್ತಕ್ಕೆ ಬಣ್ಣ ಕೊಡ್ಬೇಕು. ಚಿತ್ತಕ್ಕೆ ಯಾವ ಬಣ್ಣ ಕೊಡ್ತೇವಿ ಆ ತೆರನಾಗಿರ್ತಕ್ಕಂತಹ ವೃತ್ತಿಗಳು ಹೊರಹೊಮ್ಮತವು, ಆ ತೆರನಾಗಿರ್ತಕ್ಕಂತಹ ಅಭಿವ್ಯಕ್ತಿಗಳು ಹೊರಹೊಮ್ಮತವು. ಆ ಕಾರಣದಿಂದ ನೀವೆಲ್ಲ ಚಿಕ್ಕವರಿದ್ದಾಗ ಒಡನಾಟ ಅಂತ ಪಾಠ ಕೇಳಿದಿಲ್ಲ, ಅದು ಪ್ರೈಮರಿ ಸ್ಕೂಲ್ಗಿತ್ತು. ಅದು ಒಡನಾಟ ಅಂದ್ರೆ 2 ಗಿಳಿ ಇದ್ವು. ಒಂದು ಗಿಳಿ ಕಟಕನ ಹತ್ರ ಹೋಗುತ್ತ, ಇನ್ನೊಂದು ಋಷಿ ಆಶ್ರಮಕ್ಕೆ ಬರುತ್ತೆ. ಋಷಿ ಆಶ್ರಮದೊಳಗಿರೋ ಗಿಳಿ ಅಂತಿರ್ತೈತಿ, ಬರ್ರಿ ಕುಂದ್ರಿ ಬಾಯಾರಿಕೆ ಆಗಿತೇನ್ರಿ, ಬೆಲ್ಲ ತಿನ್ರಿ, ನೀರ್ ಕುಡೀರಿ ಅಂತ ಇರ್ತೈತಿ. ಕಟಕನ ಹತ್ರ ಇರ್ತಕ್ಕಂಥ ಗಿಳಿ ಹೊಡ್ರಿಲೆ ಬಿಡ್ರಿಲೆ ಅವ್ನ್ ಹಿಡ್ಕೊಂಡ್ ಬರ್ಲಿ ಅಂತ ಇರ್ತೈತಿ. ಅದು ಸಂಸ್ಕಾರ ನೋಡ್ರಿ, ಇಷ್ಟ ಇದೆ. ನಾವು ಯಾರ ಹತ್ರ ಅತಿ ಹೆಚ್ಚು ವೇಳೆಯನ್ನ ಕಳಿತೇವಿ ಆ ಭಾವ, ಆ ಸಂಸ್ಕಾರಗಳು ನಮ್ಮೊಳಗೆ ಬರ್ತವೆ. ಇದನ್ನೊಂದು 15-21 ದಿನ ಸ್ವಾಮಿ ಸನ್ನಿಧಾನದೊಳಗೆ ಇಲ್ಲಿ ಪ್ರವಚನವನ್ನ ಕೇಳುವುದು ಅಂತಂದ್ರೆ ಮನಸ್ಸಿಗೆ ಸಂಸ್ಕಾರ ಕೊಡೋದು, ನಮ್ಮ ನಡವಳಿಕೆಗಳಿಗೆ ಸಂಸ್ಕಾರ ಕೊಡುವುದು. ಆ ಸಂಸ್ಕಾರದಿಂದ ಜೀವನವೆಲ್ಲ ಆನಂದಮಯವಾಗಿರೋದು. ನಾವ್ ಏನನ್ನೂ ಜಗತ್ತಿನೊಳಗೆ ಏನನ್ನೂ ಬದಲಿಸ್ಲಿಕ್ಕೆ ನಮ್ಮ ಕೈಲಿದ್ರೆ ಸಾಧ್ಯವಿಲ್ಲ. ಜಗತ್ತನ್ನ ನಾವು ಬದಲಿಸುವುದು ಅಂತಂದ್ರೆ ಈಗೆಲ್ಲ ನಿಮ್ಗ ಹೊರಗಡೆ ಎಲ್ಲ ನಿಮ್ಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಪ್ರವಚನದೊಳಗೆ ಜಗತ್ತು ಬದಲು ಮಾಡುದು, ಅದನ್ನ ಬದಲು ಮಾಡುದು ಅಂತೆಲ್ಲ ಹೇಳ್ತಾರೆ. ವ್ಯವಹಾರಿಕ ಜಗತ್ತು ಬದಲು ಮಾಡುವುದಲ್ಲ, ಮನಸ್ಸನ್ನ ಬದಲು ಮಾಡ್ಕೋದು, ಮಾನಸಿಕವಾಗಿ ಬದಲಾಗಬೇಕು. ಯಾರೋ ಒಬ್ರು ಬಂದು ಬಾಗಲ ಕಿತ್ತಲ್ಲಿಡ್ರಿ ಇಲ್ಲಿಡ್ರಿ ಇವನ್ನೆಲ್ಲ ಸಾಮಾನ್ಯವಾಗಿ ಹೇಳಿದಾಗ ಆ ಬಾಗ್ಲ ಕಿತ್ತಲ್ಲಿಟ್ರ ಈ ಬಾಗ್ಲ ಕಿತ್ತಿಲ್ಲಿಟ್ರ ಯಾವಾಗ್ಲೂ ಏನೂ ಬದಲಾವಣೆಗಳಾಗೋದಿಲ್ಲ. ಮನಸ್ಸಿನೊಳಗ ಎಲ್ಲ ಬದಲಾವಣೆಗಳನ್ನ ನಾವು ತಂದ್ಕೊಳ್ಬೇಕಾಗತ್ತೆ. ಸಂಪೂರ್ಣವಾಗಿ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳುವ ಹಾಗೆ ಮನಸ್ಸೇ ಮನುಷ್ಯನ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ. ಮೋಕ್ಷ ಅಂದ್ರ ಸತ್ತು ಹೋಗ್ಬಿಡುವುದಲ್ಲ, ಮೋಕ್ಷ ಅಂದ್ರ ಆನಂದಮಯವಾಗಿರುವುದು. ಆ ಆನಂದಮಯವಾಗಿರುವಿಕೆಯನ್ನ ನಮ್ಮ ಮನಸ್ಸೇ ನಮಗೆ ನೀಡುತ್ತೆ. ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂತಹ ರೈತರು ನೀವೆಲ್ಲ ಇಷ್ಟು ನಾವು ದೀರ್ಘವಾಗಿ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು ಹಾಗೆ ಹೀಗೆ ಹೇಳಿದಾಗೆಲ್ಲ ಕೆಲವ್ರಿಗೆ ಅರ್ಥ ಆಗ್ಬೋದು, ಕೆಲವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ನೀವು ಶುದ್ಧವಾದಂತಹ ಮನಸ್ಸನ್ನು ಇಟ್ಕೊಂಡು ಒಳ್ಳೆಯವ್ರ ಸಂಘ ಮಾಡಿಬಿಟ್ರಿ ಅಂತಂದ್ರೆ ನಿಮ್ಮ ಮನಸ್ಸು ಚಲೋ ಇರ್ತದೆ. ನಿಮ್ ಮನಸ್ನ್ಯಾಗ ಯಾರ್ದಾರ ಮನಿಯಾಗ ಚಲೋ ಟಿವಿ ಬಂದ್ ಕೂಡ್ಲೇನ ಚಲೋ ಏನಾದ್ರು ಬಂದ್ ಕೂಡ್ಲೇನ ಅಜ್ಜಾರ ಹತ್ರ ಲಿಂಬೆಹಣ್ಣು ಮಂತ್ರಿಸ್ಕೊಂಡೋದು ಹಿತ್ತಲ್ದಾಗ ಒಯ್ಬೇಕಂತ ಮನಸ್ಸು ಬಂತು ಅಂತಂದ್ರೆ ನೀವು ಸುಮಾರು ಅದಿರಿ ಅಂತ ತಿಳ್ಕೊಂಡ್ಬಿಟ್ರಿ. ಯಾರಿಗಾದ್ರೂ ಏನಾದ್ರೂ ಯಾರ ಹತ್ರ ಏನಾದ್ರೂ ನಮ್ಗಿಂತಲೂ ಹೆಚ್ಚಿಗೆ ಸಂಗ್ರಹ ಆದಾಗ ಅದನ್ನ ನೋಡಿ ಮನಸ್ಸಿನೊಳಗ ಅಸೂಹೆ ಬಂತು ಅಂತಂದ್ರೆ ನಮ್ಮ ಮನಸ್ಸಿಗೆ ಚಲೋ ಸಂಸ್ಕಾರ ಕೊಟ್ಟಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು. ಅವ್ ದುಡ್ದಿದ್ ಅವಂಗಿರ್ತೈತಿ, ನಾವು ದುಡ್ದಿದ್ ನಮಗಿರ್ತೈತಿ. ಇದನ್ನ ತಿಳ್ಕೊಳ್ಬೇಕು. ನಮಗ್ ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ ಅಸೂಹೆ ಪಡೋದಲ್ಲ, ನಾವುಗಳು ಹೆಚ್ಚಿಗೆ ದುಡಿಬೇಕು, ಕಾಯಕವನ್ನ ಹೆಚ್ಚಿಸ್ಕೊಳ್ಬೇಕು ಅಂತಕ್ಕಂತಹದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳಾರ್ದ ಮಂದಿಗೆ ನಾನು ಅಸೂಹೆ ಪಟ್ವಿ ಅಂತಂದ್ರೆ ಮಂದಿಯ ಬೆಳವಣಿಗೆಯನ್ನ ನೋಡಿ ಅವಾಗ ಆ ಮನುಷ್ಯ ಯಾವಾಗ್ಲೂ ಉದ್ಧಾರ ಆಗೋದಿಲ್ಲ. ನಾವು ಇರೋದನ್ನು ಸರಿಯಾಗಿ ಅನುಭವಿಸಕ್ ಆಗೋದಿಲ್ಲ. ನಮ್ಮ ತಟ್ಟೆಯೊಳಗೆ ಏನಿರ್ತೈತೆ ಅದನ್ನ ಮೊದಲು ಸಂತೋಷವಾಗಿ ಅದನ್ನ ಅನುಭವಿಸಾಕ ಕಲಿಬೇಕು. ನಾವು ಮಂದಿದನ್ನ ನೋಡ್ಕೊಂತ ಹೋದ್ವಿ ಅಂತಂದ್ರೆ ಪ್ರಪಂಚದೊಳಗಿರೋ ಯಾವ ವ್ಯಕ್ತಿನೂ ಸುಖವಾಗಿರಕ್ ಸಾಧ್ಯನೇ ಇಲ್ಲ. ಎಲ್ರ ಹತ್ರನು ಒಂದಿಷ್ಟು ಅಲ್ಪ ಸ್ವಲ್ಪ ಏನಾದ್ರು ಕಡಿಮೆ ಕೊಟ್ಟೆ ಬಿಟ್ಟಾನ ದೇವ್ರು. ಬಹಳ ಶ್ರೀಮಂತರದಾರ, ಆರೋಗ್ಯ ಚಲೋ ಇರೋದಿಲ್ಲ. ಆರೋಗ್ಯ ಚಲೋ ಇರ್ತೈತಿ, ತಿನ್ನಾಕ ಇರೋದಿಲ್ಲ. ಶುಗರ್ ಇರ್ತೈತಿ, ಮನೆ ಸಿಕ್ಕಾಪಟ್ಟಿ ಏನ್ ರೆಟ್ ಅಂತಿರಾಕಾಗುತ್ತೆ. ಏನು ಇರೋಂಗಿಲ್ಲ, ಮನೆ ತಿನ್ನಕ್ ಏನ್ ಇರೋಂಗಿಲ್ಲ. ದೇವ್ರು ಎಲ್ಲಾ ಕಡೆನೂ ವ್ಯತ್ಯಾಸಗಳನ್ನ ಇಟ್ಟಾನ. ವ್ಯತ್ಯಾಸಗಳನ್ನ ಕಡಿಮೆ ಯಾಕೆ ಕೊಟ್ಟಾನ ಅಂತಂದ್ರ ಬದುಕಬೇಕು ಅಂತಂದ್ರೆ ಸ್ವಲ್ಪ ಕಡಿಮೆ ಇರ್ಬೇಕು. ಎಲ್ಲಾ ಪೂರ್ಣ ತೃಪ್ತಿ ಆಗಿಬಿಡ್ತು ಅಂದ್ರೆ ಮನುಷ್ಯ ಬದುಕಕ್ ಆಗೋದಿಲ್ಲ. ಮನುಷ್ಯಾಗ ಏನಾದ್ರೂ ಮುಂದೊಂದು ಬೇಕು, ನಾನು ಅದನ್ನ ಮುಟ್ಟಬೇಕು ಅನ್ನೋ ಉತ್ಸಾಹ ಇದ್ದಾಗ ಮಾತ್ರ ಮನುಷ್ಯ ಜೀವಂತವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣದಿಂದ ಮನುಷ್ಯನಿಗೆ ಒಂದಿಷ್ಟು ಕಡಿಮೆ ಇರುತ್ತದೆ. ಆ ಕಡಿಮೆಯನ್ನ ಪೂರ್ಣಗೊಳಿಸಿಕೊಳ್ಳುವುದಕ್ಕೆ ಮನುಷ್ಯ ಹಪಹಪಿಸ್ತಿರ್ತಾನೆ. ಆ ಹಪಹಪಿ ಏನಿರ್ತೈತಲ್ಲ ಅದು ನಿಜವಾಗ್ಲೂ ಸಾತ್ವಿಕವಾಗಿರ್ಬೇಕು. ಇನ್ನೊಬ್ಬರಿಗೆ ಕೆಡಕನ್ನ ಬಯಸಿ ಇನ್ನೊಬ್ಬರಿಗೆ ಕೆಡಕನ್ನ ಮಾಡಿ ನಾನು ಅದನ್ನ ಸಂಗ್ರಹ ಮಾಡ್ತೇನೆ ಅಂತಕ್ಕಂತಹ ಭಾವನೆ ಇರಬಾರ್ದು ಅಂತಕ್ಕಂತಹದ್ದನ್ನ ನೀವುಗಳೆಲ್ಲ ಈ ಪ್ರವಚನದೊಳಗೆ ತಿಳ್ಕೊಳ್ಬೇಕು. ಇನ್ನೊಂದು ನಮ್ಮ ಪಣಿಯಮ್ಮನ ಘಟನೆ ಹೇಳಿದ್ರು. ಎಷ್ಟು ಅದ್ಭುತ ನೋಡ್ರಿ. ಆ ಗೌಡ ಶಾನಿ ಹಾಲ್ಕೇರಿ ಮಠದ ಹಾಲ್ಕೇರಿ ಒಳಗೆ ಇರತಕ್ಕಂತ ಗೌಡ ಶಾನಿ ಪಣಿಯಮ್ಮನ ಸಂಬಂಧ ಅಜ್ಜಾರು ಅವಳ ಸಂಬಂಧ
ಗೆಂಜಾಳದಿಂದ ಆ ಹಾಲ್ಕೆರೆ ಒಳಗ್ ನೆಲೆಸ್ತಾರ. ಹಾಲ್ಕೆರೆ ಅಂದ್ರೆ ನಿಮ್ದ ಹೆಂಗ್ ಶಾಖಾ ಮಠ ಅಲ್ಲ ಮಠ ಮೊದಲದು. ಹಾಲ್ಕೆರೆನು ಶಾಖಾ ಮಠ. ಮೂಲ ಸಂಸ್ಥಾನ ಕೂಡ್ಲು ಸಂಘದ ಹತ್ರದ. ಅಲ್ಲಿ ಇರ್ತಿದ್ರು ಅಜ್ಜಾರು. ಅಲ್ಲಿಂದ್ರ ಇಟ್ಗಿ ದೇಸಾಯರು ಇಟ್ಗಿ ಕರ್ಕೊಂಡ್ ಬಂದ್ರು. ತದನಂತರ ಈ ಪಣಿಯಮ್ಮ ಅಂತಕ್ಕಂಥವಳು ಅವಳು ಭಕ್ತಿಗೆ ಅಜ್ಜವ್ರು ಮನಸ್ಸು ಹೋತ್ ಬಿಡ್ತಾರ. ಎಷ್ಟು ಭಕ್ತಿ ಇದ್ಲಂದ್ರ ಆ ಗೌಡ್ಶಾನಿ, ಅಜ್ಜವ್ರು ಒಳಗ್ ಪೂಜಾ ಕುತ್ಕೊಂಡ್ರ ಒಮ್ಮೆ 2-3 ದಿನ ಒಳಗ ಕುತ್ಕೊಂಡ್ಬಿಡೋರು. ಆಕೆ ಅಡಿಗೆ ಹಿಡ್ಕೊಂಡದ್ದ ಈಗೇನ್ ಕಲ್ಮಠ ಐತಲ್ಲ, ಹಾಲ್ಕೆರೆ ಒಳಗ್ ನಡು ಕಲ್ಮಠ ಐತ್ ನೋಡ್ರಿ, ಆ ಕಲ್ಮಠದ ಮುಂದೆ ಅಡಿಗೆ ಹಿಡ್ಕೊಂಡ್ ನಿಂತ್ಲಂದ್ರ ಅಜ್ಜಾರ್ ಬರ್ತಂಗ ಹಂಗ ನಿಲ್ತಿದ್ಲಂತ. ಅಜ್ಜಾರ್ ಬರೋ ತನಕನು ಸುಡು ಸುಡು ಅಡಿ ಹಂಗ ಇರ್ತಿತ್ತಂತ. ಆಕಿಗೆ ಎಷ್ಟದ ಭಕ್ತಿ ಇರಬಾರ್ದು ಅಜ್ಜನ ಮೇಲೆ. ಇವೆಲ್ಲ ನಾವು ಸುಳ್ಳು ಅಂತಂದ ನೀವೆಲ್ಲ ಏನು ಮಾಡದೇ ಇರೋರು ಅನ್ಬೋದು. ಆದ್ರೆ ಅಧ್ಯಾತ್ಮದೊಳಗ ಏಕನಿಷ್ಠೆ ಒಳಗ ಆ ಅಪಾರವಾಗಿರ್ತಕ್ಕಂತ ಶಕ್ತಿ ಅದು ಇದೆ. ಆದ್ರೆ ಎಲ್ಲಿ ನಮಗ ಒಂದಿಷ್ಟು ಸಂಶಯ ಇರ್ತೈತಿ, ಸಂಶಯ ಇರುವಲ್ಲಿ ಯಾವ ಸತ್ಯವೂ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಅವಳು ಭಕ್ತಿಗೆ ಅಜ್ಜಾರ್ ಮೆಚ್ಚಿ ಗಡದ ಅಜ್ಜಾರು ಏನ್ವಾ ನಿಂಗ್ ಏನ್ ವರ ಬೇಕು ಕೇಳು ಅಂತಂದ್ರ, ನನ್ಗೇನ್ ಬೇಡಪ್ಪ, ನೀ ಏನ್ ವರ ಕೊಡ್ತೀನಿ, ನನಗೇನು ಬೇಕಾಗಿಲ್ಲ ಅಂತಲ್ಲ ಆಕೆ. ಅನ್ಗೆ ಇಲ್ಲ ನನ್ನ ಮನಸ್ಸು ಬಂದೈತಿ ಏನಾರ ತಗೋ. ಏನಿಲ್ಪ ನಾನು ಕೊನೆಗೆ ಲಿಂಗದೊಳಗ ಆಗ್ಬೇಕಲ್ಲ, ನೀನ್ ದರ್ಶನ ಕೊಡು ಅಂತ ಹೇಳ್ತಾಳ. ಎಂತಕ್ ನೋಡ್ರಿ ಆ ಹೆಣ್ಮಗಳು ಎಷ್ಟು ಭಕ್ತಿ ಇರಬಾರ್ದು, ಏನು ಶ್ರದ್ಧಾ. ಜೀವನದೊಳಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸಂತೃಪ್ತಿ ಅಂತಕ್ಕಂತಹ ಕಂಡುಕೊಂಡಿರ್ತಕ್ಕಂತಹ ಹೆಣ್ಮಗಳು ನೋಡ್ರಿ. ನನ್ನ ಬಂಗಾರ ಬೆಳ್ಳಿ ಶ್ರೀಮಂತಿಗೆ ಕೊಡಂತ ಕೇಳ್ಬೋದಾಗಿತ್ತು. ಅಜ್ಜಾರಿಗೆ ಆ ಶಕ್ತಿ ಇತ್ತು ಗಡದವ್ರಿಗೆ. ಆದ್ರೆ ಅವ್ರು ಏನು ಕೇಳಿಲ್ಲ, ನಿಮ್ ದರ್ಶನ ಕೊಡ್ರಿಪ್ಪ ಅಂತ ಹೇಳ್ತಾರೆ. ಅಜ್ಜವ್ರು ಹಿಮಾಲಯದೊಳಗೆ ಇರ್ತಾರ, ಕೇದಾರ್ನಾಥಕ್ ಹೋಗಿರ್ತಾರ. ಇವ್ ಲಿಂಗದೊಳಗ ಆಗ್ತಾಳೆ 3 ತಿಂಗಳದೊಳಗ ಅಂತ ಗೊತ್ತಾಗತ್ತ. ಅದೇನ್ ಗೊತ್ತಾಗತ್ರಿ ಅಂತ ನೀವ್ ಅಂತೀರೇನ? ಗೊತ್ತಾಗತ್ತದ. ಮನಸ್ಸಿಗೆ ಆ ಶಕ್ತಿ ಅದ. ಯಾರು ಮನಸ್ಸು ಬಾಹ್ಯ ವಸ್ತುಗಳ ಅವಲಂಬನೆ ಆದ್ಮೇಲೆ ತನ್ನ ಶಕ್ತಿಯನ್ನು ತಾನು ಕಳ್ಕೊಂಡೇವಿ. ನಿಮ್ಗೆ 1-2 ಉದಾಹರಣೆ ಹೇಳ್ತೇನೆ ನೋಡ್ರಿ. ಬೆಳಿಗ್ಗೆ ಎದ್ದು ಈಗೇನ್ ಹಿರಿಯರ್ ಅದಾರಲ್ಲ, 4 ಗಂಟೆಗೆ ಹೇಳ್ಬೇಕು ಅಂತಂದ್ ಕಣ್ಣು ಮುಚ್ಚೋ ಮಕ್ಕೊಂಡ್ರೆ 4 ಗಂಟೆಗೆ ಎದ್ದು ಬಿಡ್ತಾರೆ. ಈಗಿರೋರು ನೀವ್ ಯಾರು 4 ಗಂಟೆಗೆ ಕೇಳ್ರಿ? ಹೇಳೋಂಗಿಲ್ಲ. ಯಾಕೆ ಹೇಳೋಂಗಿಲ್ಲ? ಮನಸ್ಸಿಗೆ ಹೇಳಿರ್ತೀನಿ ಅಲಾರಾಮ್ ಐತಲ್ಲ, ಅಲಾರಾಮ್ ಹೊಡದ್ಮೇಲೆ ಹೇಳು ಅಂತ. ಅದಲ್ಲಿ ತನಕ ಮಗನ ಅಲಾರಾಮ್ ಐತಿ ಮಗು ಅಂತ ಹೇಳ್ತಾ ಮನಸ್ಸು ಎಬ್ಸೋದಿಲ್ಲ. ಆದ್ರೆ ಹಿರಿಯರು ನಿಮ್ ಸಾಮಾನ್ಯ ಉದಾಹರಣೆ ಇದನ್ನ ಹೇಳಕ್ ಕುಂತಿದ್ದು. ಅಲಾರಾಮ್ ಇಲ್ದೇ ಇರೋ ಕಾಲದೊಳಗ 4 ಗಂಟೆ ಕೇಳ್ಬೇಕಂತಂದ್ರ ಈಗೂ ನೀವು ಪರೀಕ್ಷೆ ಮಾಡ್ರಿ. ನೀವು ಮನಸ್ಸಿಗೆ ನೀವು ನಿರೀಕ್ಷೆ ಮಾಡ್ರಿ. ನಾನ್ 4 ಗಂಟೆ ಕೇಳ್ಬೇಕಂತಂದ್ ಮನಸ್ಸಿಗೆ ಸಂಕಲ್ಪ ಮಾಡ್ಕೊಂಡು ಮತ್ತೆ ಟಿವಿ ನೋಡ್ಕೊಂತ ಸಿನಿಮಾ ನೋಡ್ಕೊಂಡು ಮಕ್ಕೊಂಡ್ ಎಬ್ಸೋಂಗಿಲ್ಲ ಅದ್ ಮನಸ್ಸು. ಮಲ್ಕೋಬೇಕಾದ್ರೆ ಲಾಸ್ಟ್ ಹೇಳ್ಕೋಬೇಕು 4 ಗಂಟೆ ಕೇಳ್ಬೇಕು ನಾನು ಅಂತಂದು. ಕರೆಕ್ಟ್ 4-5 ನಿಮಿಷ ಕಡಿಮೆ ಇದ್ದಾಗ ಹೆಸರಾಗತ್ತೆ ನೋಡ್ರಿ. ಮನಸ್ಸಿಗೆ ಆ ಶಕ್ತಿ ಅದ. ಈಗ ಏನ್ ನೋಡ್ರಿ ನೀವೆಲ್ಲ ಬೇರೆ ಬೇರೆ ಅಂದ್ರೆ ಮನುಷ್ಯ ತನ್ನ ಇಂಟ್ಯೂಷನ್ ಒಳ ಅರಿವನ್ನ ಕಳ್ಕೊಳ್ತಾ ಇದ್ದಾನೆ ಅನ್ನೋದಕ್ಕೆ ಬಾಹ್ಯ ವಸ್ತುಗಳ ಅವಲಂಬನೆಯಿಂದ ಮನುಷ್ಯ ಎಲ್ಲ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಹೋಗ್ತಾ ಇದ್ದಾನೆ. ಈಗ ನೀವೆಲ್ಲ ಯಾವ್ದಾದ್ರು ನಾಯಿ ಮರಿ, ಹಂದಿ ಮರಿ, ಕತ್ತಿ, ಎಮ್ಮೆ ಮರಿ ಇವನೇಂದ್ರೆ ಹೋಗಿರಿ ನೀವು ನೀರಾಗ, ಅವು ಈಜಾಡ್ಕೊಂತ ಬರ್ತವು. ಅವ್ಯಾವು ಸ್ವಿಮ್ಮಿಂಗ್ ಕ್ಲಾಸಿಗೆ ಹಚ್ಚಿರಂಗಿಲ್ಲ, ಏನು ಹಚ್ಚಿರಂಗಿಲ್ಲ. ಮನುಷ್ಯರ ಮಕ್ಕಳು ಹೋಗಿರಿ ನೀರ್ ಕುಡಿದು ಸತ್ತ ಹೋಗ್ತಾವು. ಯಾಕೆ? ಅವಕ್ಕ ಬೆಕ್ಕಿನ ಮರಿಗೆ ನಾಯಿ ಮರಿಗಿರೋ ಶಕ್ತಿ ಮನುಷ್ಯರಿಗೆ ಯಾಕೆ ಹೋತು? ಯಾವಾಗ ನೀವು ಬೆಂಡ್ ಕಟ್ಕೊಂಡು ಅದನ್ನ ಕಟ್ಕೊಂಡು ನೀರಾಗ ಈಜಾಡಕ ಸ್ವಿಮ್ಮಿಂಗ್ ಕ್ಲಾಸ್ ಮಾಡಿದ್ರಿ, ಮನುಷ್ಯ ಶಕ್ತಿ ಕಳ್ಕೊಂಡ. ನಿಮ್ಗೆ ಇನ್ನೂ ಸಾಧಾರಣ ಉದಾಹರಣೆ ಹೇಳೋದಾದ್ರೆ, ಕಾಡ್ನಾಗಿಂದನ ನಿಮ್ ಜೊತೆ ಇದ್ದ ದನಗಳು ನೋಡ್ರಿ. ಮನುಷ್ಯರು ಬೇಡ. ನಿಮ್ ಜೊತೆ ಇದ್ದ ದನಕ್ಕೆ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಬರಾಕುಂತವು. ಕಾಡ್ನಾಗ ದನಕ್ಕೆ ಯಾವಾಗ ನೆಗಡಿ, ಕೆಮ್ಮು, ಜ್ವರ ಬಂದವ? ಅವ್ ಮಳೆಯಾಗಿರ್ತವು, ಬಿಸಿಲಾಗಿರ್ತವು. ಯಾವಾಗ ಇವು ದನಗಳ ಜೊತೆ ಸೇರ್ಕೊಂಡ್ಬಿಟ್ಟು ನಾವ್ ಆ ಪ್ರಾಣಿಗಳು ಇವಕ್ಕೂ ಚೆಡ್ ಬರಾಕುಂತು ಅಂತ ಅರ್ಥ. ಹಿಂಗ ಮನುಷ್ಯ ಬಾಹ್ಯ ವಸ್ತುಗಳ ಅವಲಂಬನೆಯಿಂದ ಅತಿ ಹೆಚ್ಚು ಈ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದ್ರಿಂದ ತನ್ನ ಶಕ್ತಿಯನ್ನ ತಾನ ಕಳ್ಕೊಳ್ತಾ ಇದ್ದಾನೆ. ತನ್ನ ಶಕ್ತಿ ತಾನು ಉಳಿಸ್ಕೊಳ್ಬೇಕು ಅಂತಂದ್ರೆ ನಾವು ಬಾಹ್ಯ ವಸ್ತುಗಳ ಅವಲಂಬನೆಯನ್ನ ಕಡಿಮೆ ಮಾಡ್ಬೇಕು. ಹಳೆಯ ಜನ ಎಲ್ಲ ಬರೇ ಬಾಯ್ಲೆಕ್ಕ ಅವರು. ಈಗ ನಿಮ್ ಕ್ಯಾಲ್ಕುಲೇಟರ್ ಕೊಟ್ರೆ ಸಟಕ್ ಮೇಲೆ ಲೆಕ್ಕ ಮಾಡಕ್ ಆಗೋದಿಲ್ಲ. ಯಾಕ? ನಾವು ನಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೇವೆ. ಅದು ಸಹಜವಾಗಿ ನಾವು ಇನ್ನು ಬರುವ ಮಕ್ಕಳು ಇನ್ನೂ ಬಹಳ ಮನಸ್ಸಿನೊಳಗಿರ್ತಕ್ಕಂಥ ಶಕ್ತಿಯನ್ನ ಡೇ ಬೈ ಡೇ ಜನರೇಷನ್ ಇಂದ ಜನರೇಷನ್ಗೆಲ್ಲ ಆ ಶಕ್ತಿ ದೂರವಾಗ್ತಾ ಇದೆ. ಆ ಶಕ್ತಿ ದೂರವಾಗಬಾರ್ದು ಅಂತಂದ್ರ ನಾವು ಕೆಲವೊಂದಿಷ್ಟು ಉಪಕರಣಗಳನ್ನ ಬಳಸೋದು ಬಿಡಬೇಕು. ಉಪಕರಣಗಳ ಅವಲಂಬನೆಯನ್ನು ಬಿಡಬೇಕು. ನಾವು ಬಹಳ ನೋಡ್ರಿಗೆ ಕೈ ಕಾಲು ಎಲ್ಲ ಕೆಲಸ ಮಾಡ್ಕೊಂತ ಇದ್ರಿ ಅಂತಂದ್ರ ಎಲ್ಲ ಆರೋಗ್ಯವಾಗಿರ್ತೀರಿ. ಕೆಲಸ ಮಾಡ್ಲಾರ್ದ ಮೊಬೈಲ್ ಹಿಡ್ಕೊಂಡ್ ಕುಂತ್ರಿ ಅಂತಂದ್ರ ಇಲ್ಲಿ ಜಾಯಿಂಟ್ ಪೇನ್ ಬರಕ್ ಸ್ಟಾರ್ಟ್ ಆಗ್ತಾವ. ಯಾವಾಗ ನಾವು ಉಪಯೋಗ ಮಾಡೋದಿಲ್ಲ ಎಲ್ಲವೂ ತುಕ್ಕು ಹಿಡಿತಾವ. ಗಾಡಿ ಆಗ್ಲಿ ಬಾಡಿ ಆಗ್ಲಿ, ಗಾಡಿನೂ ತುಕ್ಕು ಹಿಡಿತೈತಿ, ಬಾಡಿನೂ ತುಕ್ಕು ಹಿಡಿತೈತಿ. ಗಾಡಿ ತುಕ್ಕು ಹಿಡಿತಂದ್ರೆ ಚೇಂಜ್ ಮಾಡ್ಬೋದು, ಬಾಡಿ ತುಕ್ಕು ಹಿಡಿತಂದ್ರೆ ಚೇಂಜ್ ಮಾಡಕ್ ಆಗತ್ತೇನ? ನೋ ಆಪ್ಷನ್. ಚೇಂಜ್ ಮಾಡಕ್ ಚಾನ್ಸ್ ಇಲ್ಲ. ಹೋಗುದ ಮ್ಯಾಗ ಶಿವಾಯನ್ಮ ಅಂತಂದ. ಇದಕ್ಕೆ ಏನಾರ ಚೇಂಜ್ ಮಾಡಕ್ ಚಾನ್ಸ್ ಇತ್ತು ಅಂತಂದ್ರೆ ಆಯ್ತು ಕೊಡ್ಪ, ಈ ಬಾಡಿ ಬಾಳ ವೀಕ್ ಆಗೈತಿ, ತೆಗೆದಾಡಿ ಬೇರೆ ಬಾಡಿ ತಗೊಂಡ್ ಹೋಗೋಣ ಅನ್ನಕ್ ಬರ್ತಿತ್ತು. ಗಾಡಿ ತಗೊಂಡಂಗಲ್ಲ ಬಾಡಿ ತಗೊಳ್ಳೋದು.
ಇದು ಒಂದೇ ಇದನ್ನ ನಾವು ಕಾಯ್ಕೊಳ್ಬೇಕು. ಇದನ್ನ ಕಾಯ್ಕೊಳ್ಬೇಕು ಅಂತಂದ್ರೆ ಉಪಯೋಗ ಮಾಡ್ಕೊಳ್ಬೇಕು. ಈ ಕೈ ಒಳಗಡೆ ಎಷ್ಟು ಶಕ್ತಿ ಇದೆ, ಯಾರು ಇದನ್ನ ಸರಿಯಾಗಿ ಉಪಯೋಗ ಮಾಡ್ತಾರ, ಚಿತ್ರಗಾರ ಆಗ್ಯಾನ, ಕಲೆಗಾರ ಆಗ್ಯಾನ, ಜಕ್ಕಣ್ಣ ಬೆಕ್ಕ ಎಂತೆಂತವ್ರಾಗಿ ಹೋಗಿದಾರ ಬರೀ ಈ ಕೈಯಿಂದ. ಯಾರು ಹೆಂಗ್ ಉಪಯೋಗ ಮಾಡಕ್ ಕಲಿತೀವಿ ಹಂಗ ಉಪಯೋಗಕ್ಕ ನಮ್ಮ ದೇಹದ ಅಂಗಾಂಗಗಳಾಗ್ಲಿ, ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ ಎಲ್ಲವೂ ಬರ್ತವು. ಇದನ್ನ ಮಕ್ಕಳಿಗೆ ನೀವೆಲ್ಲ ಚಿಕ್ಕವರಿದ್ದಾಗ ಮೊಬೈಲ್ ಹಿಡ್ಕೊಂಡು ಲೆಕ್ಕ ಮಾಡಕ್ ಕಲ್ಸೋದಾಗ್ಲಿ, ಮೊಬೈಲ್ನೊಳಗ ಅವಲಂಬನೆ ಮಾಡೋದಾಗ್ಲಿ ಕಡಿಮೆ ಮಾಡಿದ್ವಿ. ಕಡಿಮೆ ಮಾಡಿದ್ರಿ ಅಂತಂದ್ರ ಆ ಮಕ್ಕಳಲ್ಲಿ ಒಳಗಿರ್ತಕ್ಕಂತಹ ಪ್ರತಿಭೆಗಳು ಹೊರಗೆ ಬರ್ತವು. ಆ ಕಾರಣದಿಂದ ಇವೆಲ್ಲ ಹಳೆಯ ಪ್ರವಚನಗಳನ್ನ, ಪುರಾಣಗಳನ್ನ ಕೇಳಿ ಬಹಳ ಜನ ಇವೆಲ್ಲ ಅಡುಗುಲಜ್ಜಿ ಕತಿ ಇವು, ಇದ್ರೊಳಗೆ ಏನೈತಿ ಎಲ್ಲ ಸೊಳಪಳ ಬರದಾರ ಅಂತ ಹೇಳ್ತಿರ್ತಾರ. ಅವಕ್ಕೇನು ಗೊತ್ತಿರೋಂಗಿಲ್ಲ. ಒಂದಿಷ್ಟು ಅಧ್ಯಾತ್ಮ ಜ್ಞಾನ ಇಲ್ದಂಗ, ಒಂದಿಷ್ಟು ಧ್ಯಾನ ಮಾಡ್ಲಾರ್ದಂಗ, ತಪಸ್ ಮಾಡ್ಲಾರ್ದ, ಪ್ರಾಣಾಯಾಮ ಮಾಡ್ಲಾರ್ದ ಅದ್ರೊಳಗೆ ಏನು ಇಲ್ಲ ಅಂತಂದ್ರೆ ಅದ್ರೊಳಗೆ ಏನು ಇಲ್ಲಿ ಈಗ ಕೆಲವು ಹೊಸ ಹೊಸ ವಿಜ್ಞಾನದ ಸಂಶೋಧನೆಗಳು ಏನೇನೋ ಆಗಿರ್ತಾವು. ನನ್ಗೆ ಗೊತ್ತಿಲ್ಲ ಅನ್ಕೊಳ್ಳಿ ಜಗತ್ತಿನಾಗ ಇಲ್ಲ ಇಲ್ಲ ಅಂತಂದ್ರೆ ಮೂರ್ಖ ಅಂತಾರ ನನಗೆ ಅಷ್ಟೇ. ನನ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ಬೇಕಿದಿನ ಅಂತದಿಲ್ಲ ಇಲ್ಲ ಅನ್ಬಾರ್ದು. ಜಗತ್ತಿನೊಳಗೆ ಯಾರಾದ್ರೂ ವ್ಯಕ್ತಿ ಅವೆಲ್ಲ ಸುಳ್ಳು ಬಿಡು ಅಂತಾನಂದ್ರ ಆ ವ್ಯಕ್ತಿಗೆ ಏನು ಗೊತ್ತಿಲ್ಲ ಅಂತ ಅರ್ಥ. ಅವ್ಗೆ ಏನು ನನಗ್ ಗೊತ್ತಿಲ್ಲ ಅನ್ಬೇಕೆ ವಿನಃ ಅದು ಜಗತ್ತಿನೊಳಗೆ ಇಲ್ಲ ಅಂತ ಅನ್ನಬಾರ್ದು. ನನ್ಗೆ ಗೊತ್ತಿಲ್ಲ ಅನ್ನೋದಷ್ಟನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾರು ಮೊದಲು ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ತಾನ ಅದು ಹೊಸತನವನ್ನ ತಿಳಿದುಕೊಳ್ಳಿಕ್ಕೆ ಅವಂಗ ಹೊಸ ಚೈತನ್ಯವನ್ನ ನೀಡುತ್ತೆ. ಅದು ಪ್ರಾರಂಭದ ಹಂತವಾಗತ್ತೆ. ಆ ಕಾರಣದಿಂದ ಮಕ್ಕಳಿಗೆಲ್ಲ ಒಳ್ಳೆ ಸಂಸ್ಕಾರ ಕೊಡಿ. ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು ಕಲಿಸ್ರಿ. ಸಂಬಂಧಗಳ ಬೆಲೆಗಳನ್ನ ಕಲಿಸ್ಬೇಕು. ಈಗಿರೋ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರ ನಡು ಚಲೋ ಸಂಬಂಧ ಇಲ್ಲಿಗೆಲ್ಲ ಬಹಳೆಲ್ಲ ಸಂಬಂಧಗಳನ್ನ ಕೆಡಿಸ್ಕೊಂಡ್ಬಿಟ್ಟಾರ ಬರೇ ಮೊಬೈಲ್ ಒಳಗೆ ಕೂತ್ಕೊಂಡಾಗ ಪರಸ್ಪರ ಭಾವನೆಗಳ ಅರ್ಥ ಆಗೋದಿಲ್ಲ. ಪರಸ್ಪರ ಭಾವನೆಗಳ ಅರ್ಥ ಆಗ್ಲಿಲ್ಲ ಅಂದ್ರೆ ಸಂಬಂಧ ಗಟ್ಟಿ ಉಳಿಯೋದಿಲ್ಲ. ಸಂಬಂಧಗಳು ಗಟ್ಟಿ ಉಳಿಬೇಕು ಅಂತಂದ್ರೆ ಸ್ವಲ್ಪ ಮೊಬೈಲ್ ಬಿಟ್ಟು ಮುಖಾಮುಖಿಯಾಗಿ ಮಾತನಾಡಬೇಕು. ಮುಖಾಮುಖಿಯಾಗಿ ಮಾತನಾಡಿದಾಗ ಅಲ್ಲಿರ್ತಕ್ಕಂತಹ ಭಾವನೆಗಳು ಅರ್ಥ ಆಗ್ತವು. ಬಹಳಷ್ಟು ಮನುಕೂಲ. ನಾವೇನೋ ಬದುಕ್ತಾ ಇದ್ದೇವಿ, ನಾವು ತಂತ್ರಜ್ಞಾನದಿಂದ ಮುಂದುವರಿತಾ ಇದ್ದೇವೆ ಅನ್ನೋದೊಂದು ಬಿಟ್ರೆ ನಾವು ಬರಬರ್ತಾ ಯಾಂತ್ರಿಕರಾಗ್ತಾ ಇದ್ದೀವಿ. ಹೆಂಗ್ ಒಂದ್ ಮಷೀನ್ಗೆ ಫ್ಯಾನ್ ಬಟನ್ ಹಾಕಿಕೊಳ್ಳಿ ತಿರುಕು ಅಂತ ನಿಲ್ಲುತ್ತೆ, ತನ್ನ ಕೆಲಸ ತಾನು ಮಾಡುತ್ತೆ. ಹಂಗ ನಾವು ಯಾಂತ್ರಿಕವಾಗಿ ತಿಂತೇವಿ, ಹೋಗ್ತೇವಿ, ಮಕ್ಕೊಂತೇವಿ, ಅಡ್ಡಾಡ್ತೇವಿ. ಇಷ್ಟ ನೋಡ್ರಿ. ನಾವ್ ಏನ್ ತಿನ್ನಕ್ ಕುಂತೇವಿ ಹೆಂಗ್ ಟೇಸ್ಟ್ ಅದ ಒಬ್ರ ಎಂಜಾಯ್ ಮಾಡಿರ ಊಟ ಮಾಡ್ಬೇಕಾದಾಗ ಅನುಭವಿಸಿರ. ಒಂದ್ರಿ ಮಾವಿನ ಸೀಸನ್ ಮಾವಿನ ಎಷ್ಟು ಅದ್ಭುತ ಐತಿ ಒಬ್ರ ಅನುಭವಿಸಿರ. ಒಬ್ರಾದ್ರೂ ಜೋಳದ ರೊಟ್ಟಿ ನಿಮ್ ಮನೆಯೊಳಗೆ ತಿನ್ಬೇಕಾದಾಗ ಅದನ್ನ ಸಂತೋಷವಾಗಿ ನೀವು ಅನುಭವಿಸಿರ. ಯಾರು ಅನುಭವಿಸಿಲ್ಲ. ಯಾಕೆ? ಯಾಂತ್ರಿಕತೆ ಹಾಕುಂತೈತಿ. ಮೊಬೈಲು, ಟಿವಿ ಇವೆಲ್ಲ ಸುಮ್ಮನೆ ತಿನ್ನೋದು. ಇದು ಏನಾಗುತ್ತ ಮನುಷ್ಯನನ್ನ ಯಾಂತ್ರಿಕನನ್ನಾಗಿಸಿ ಮನುಷ್ಯನನ್ನ ಜೀವಂತಿಕೆಯಿಂದ ಹಾಳು ಮಾಡ್ತಾ ಇದೆ. ಮನುಷ್ಯ ಜೀವಂತವಾಗಿರ್ಬೇಕು ಅಂತಂದ್ರೆ ಬರೀ ಉಸಿರಾಟ ಮಾಡಿ ಉಂಡ್ ಅಡ್ಡಾಡಿ ಮಾತಾಡ್ಬಿಟ್ರೆ ಜೀವಂತ ಅಂತಲ್ಲ, ಭಾವನೆಗಳಿಂದ ಜೀವಂತ ಇರ್ಬೇಕು. ಪ್ರತಿಯೊಂದನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಬೇಕು. ಸಮಾಜವನ್ನು ಅರ್ಥೈಸ್ಕೊಳ್ತಕ್ಕಂಥ ಶಕ್ತಿ ಬೇಕು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನ ನೀವುಗಳೆಲ್ಲ ಕಲಿಬೇಕು, ಇದನ್ನ ತಿಳ್ಕೊಳ್ಬೇಕು ಅಂತ. ಇದು ಬಹಳ ಅವಶ್ಯ ಐತೆ ಅಂತ ಇದನ್ನ ಹೇಳಿದೆ. ಬೇರೆ ಏನಾರ ಧಾರ್ಮಿಕ ಆಶೀರ್ವಚನ ನಿಮ್ಗೆ ಎದಕ್ಕೂ ಕೆಲ್ಸಕ್ಕೆ ಬರ್ಲಾರದನ್ನ ನಾನು ಏನಾರ ಹೇಳಿ ನಿಮ್ ಕಡೆ ಚಪ್ಪಾಳೆ ಹೊಡಿಸ್ಕೊಂಡು ಹೋಗ್ಬೋದು. ಅದೇನ್ ಅವಶ್ಯ ಇಲ್ಲ ಅಂತ ಇದನ್ನ ಹೇಳಕ್ ಈಗೆಲ್ಲ ಬಹಳ ಅವಶ್ಯ ಇದೆ. ಇದನ್ನ ನಾವೆಲ್ಲ ದಿನನಿತ್ಯದ ದಿನಚರಿ ಒಳಗ ಹೊರಗಡೆ ಮಕ್ಕಳಲ್ಲಿ, ಹಿರಿಯರಲ್ಲಿ, ಯುವಕರಲ್ಲಿ ಇದನ್ನೆಲ್ಲ ನೋಡಿದಾಗ ಬಹಳಷ್ಟು ಖೇದ ಅನ್ಸುತ್ತೆ. ನೀವು ಸಂಬಂಧಗಳಿಗೆ ಬೆಲೆ ಕೊಡಬೇಕು, ಸಂಸ್ಕಾರಗಳಿಗೆ ಬೆಲೆ ಕೊಡಬೇಕು. ಗ್ರಾಮದೊಳಗೆ ನಡೀತಕ್ಕಂತಹ ಯಾವುದೇ ಕಾರ್ಯಕ್ರಮಗಳಾಗ್ಲಿ, ಎಷ್ಟು ಜನ ಒಂದ್ ವರ್ಷ ಏನೋ ಕುಯಿ ಅಂತ ಎಲ್ಲಾರು ತುಂಬಿದ್ರಿ, 2ನೇ ವರ್ಷ ವಾಯನಮ್ಮ ಒಟ್ಟ ಇಲ್ಲ ಏನ್ರಿವಾ ನೀವು ಇಷ್ಟ ಜನ ಅದಿರಿ ಏನ್ ಊರಾಗ ಹಬ್ಬಿಗಿರ ಒಂದ್ 10-15 ಸಾವಿರ ಜನಸಂಖ್ಯೆ ಐತೆ ಅಂತೀರಿ, ಮಳ ಎಣಿಸಿದ್ರೆ ನೀವು 500 ಜನ ಇಲ್ಲಿಲ್ಲ. ಹಿಂಗಾದ್ರ ಅಲ್ಲದ ಹೆಚ್ಚಿನ ಸಂಖ್ಯೆ ಒಳಗೆ ಬರ್ಬೇಕು. ನೀವು ಬರೇ ಮನೆಯೊಳಗ ಸಿನಿಮಾ ಧಾರಾವಾಹಿ ನೋಡ್ಕೊಂಡು ಕೂತ್ಕೊಂಡ್ರಿ ಅಂತಂದ್ರ ಅವೆಲ್ಲ ನಿಮ್ ಮನಿ ಒಡಿ ಕೆಲ್ಸ. ನಿಮ್ಗ್ ಪ್ಲಾನ್ ಇರ್ಲಾರ್ದು ಪ್ಲಾನ್ ಕಲಿಸ್ಕೊಡ್ತಾರ ಅವ್ರು ಧಾರಾವಾಹಿ ಒಳಗ. ಹೆಂಡತಿಗೆ ಹೆಂಗ್ ಕಿಟಿಕಿಟಿ ಮಾಡ್ಬೇಕು, ಅತ್ತಿಗೆ ಹೆಂಗ್ ಕಿಟಿಕಿಟಿ ಮಾಡ್ಬೇಕು, ಬಂದು ಸೊಸಿಗೆ ಹೆಂಗ್ ಕಿಟಿಕಿಟಿ ಮಾಡ್ಬೇಕು, ಮತ್ತ ಅಕ್ಕಿ ಗೊತ್ತಲ್ಲಾರ್ದಂಗ ಹೆಂಗ್ ಇನ್ನು ಏನೇನ್ ಪ್ಲಾನ್. ನಿಮ್ ನಿಮ್ ತಲೆಗೆ ಏನು ಇರೋಂಗಿಲ್ಲ. ಇದೇ ಸಂಸ್ಕಾರ ನಿಮ್ಗೆ. ನಿಮ್ ತಲೆಗಿಲ್ಲದನ್ನ ಹಾಕ್ತಾವ್ ನೋಡ್ರಿ ಅವೆಲ್ಲ. ಹೋಗಿ ಮಂದಿಗೆ ಚೂಟಿದ್ರೆ ಹೆಂಗ ಚುರುಕ್ ಅನ್ನೋದು ಹೇಳ್ತಾರ ಅವ್ರು. ಮುಂಜಾನೆ ಮಂದಿ ಚೂಟಾಕ್ ಹೋಗ್ತೀರಿ, ಗೊತ್ತಾದ ಕಪಾಳಕ್ ಬಾರಿಸ್ತಾರ ಅವ್ರಿಗೆ. ಮಾಡಬಾರದು ಅದನ್ನ. ಇವೆಲ್ಲ ನಮ್ಮ ಬದುಕಿಗೆ ಏನು ಕಲಿಸ್ಕೊಡೋದಿಲ್ಲ. ನಮಗ್ ಯಾವ್ದು ಲಾಭ ಕೊಡ್ತೈತಿ ಅದನ್ನ ನಾವು ಹೆಚ್ಚಿನ ಸಂಖ್ಯೆ ಮನಸ್ಸ ಹಂಗದ. ನೀವು ತಪ್ಪು ಮಾಡ್ತೀರಿ ಅಂತಲ್ಲ, ಮನಸ್ಸಿರುದ ಹಂಗದ. ಬರೀ ಕೆಳಗ ಹರಿದ್ರಿ ನೀರ್ ಯಾವಾಗ್ರ ಮ್ಯಾಲ ಹರಿದ್ ನೋಡ್ರಿ ಏನ ಕೆಳಗ ಹೋಗೋದು. ಅದು ಮನಸ್ಸು ಯಾವಾಗಲೂ ಕೆಳಗ ಹೋಗುತ್ತದ, ಮ್ಯಾಲ ಹೋಗೋದಿಲ್ಲ. ಮ್ಯಾಲ ಹೋಗ್ಬೇಕಂತಂದ್ರ ನಾವು ಪಂಪ್ ಹಚ್ಚಿ ಮೋಟ್ರ್ ಹಚ್ಚಿ ಮ್ಯಾಲ ಏರಿಸ್ಬೇಕು. ಇದು ಮೋಟ್ರ್ ಹಚ್ಚುದು, ಪಂಪ್ ಹಚ್ಚುದು, ಇದು ಪ್ರವಚನ ಹಚ್ಚುದು, ಜಾತ್ರೆ ಮಾಡೋದಂದ್ರ
ಮೋಟ್ರ್ ಪಂಪ್ ಹಚ್ಚಿ ನೀವು ಮ್ಯಾಲೆ ಏರಿಸುದ ಅಂತ ಮನಸ್ಸು ಕೆಳಗಾಗಿ ಕೆಳಗೆ ಹರಿತಿರ್ತದೆ. ಅದು ಮನುಷ್ಯನ ಸ್ವಭಾವ. ಅದು ಆ ಸ್ವಭಾವಕ್ಕ ಏನಾದ್ರೂ ಪರಿಹಾರ ಅಂತಂದ್ರೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳೊಳಗೆ ಒಳ್ಳೆಯ ಪ್ರವಚನಗಳನ್ನ ಉಪನ್ಯಾಸಗಳನ್ನ ಕೇಳುವುದ್ರ ಮೂಲಕ ನಮ್ಮ ಮನಸ್ಸನ್ನ ಉತ್ಕೃಷ್ಟ ಮಾಡ್ಕೊಳ್ಳೋದು, ಸಹಜವಾಗಿ ನಮ್ಮಿಂದ ಆಗ್ತಕ್ಕಂತಹ ತಪ್ಪುಗಳನ್ನ ಕಡಿಮೆ ಮಾಡ್ಕೊಳ್ಳೋದು, ದಿನನಿತ್ಯ ಆಗ್ತಕ್ಕಂಥ ತಪ್ಪುಗಳನ್ನ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡ್ತಾ ಮಾಡ್ತಾ ಹೋದಂಗ ನಾವು ಒಳ್ಳೆ ಸುಸಂಸ್ಕೃತ ನಾಗರಿಕರಾಗಿ ನಾವು ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದೊಳಗ ತಮ್ಮೆಲ್ಲರ ಗಮನಕ್ಕೆ ತರ್ತಾ, ನಿಜವಾಗ್ಲೂ ಅಬ್ಬಿಗೇರಿ ಒಳಗ ಜಾತ್ರಾ ಮಹೋತ್ಸವ ಜೋರಾಯ್ತು. ಜಾತ್ರಾ ಮಹೋತ್ಸವ ಮಾತ್ರ ನೀವೆಲ್ಲ ಪ್ರಸಾದ ರೆಡಿ ಮಾಡೋದಾಗ್ಲಿ, ಸುಮಾರು ಒಂದು 10-12 ಕ್ವಿಂಟಲ್ ಅಕ್ಕಿ ನುರಿದಿರ್ಬೋದು. ಸೊ ಅಷ್ಟೆಲ್ಲ ದೊಡ್ಡ ಸಂಖ್ಯೆ ಒಳಗೆ ನೀವೆಲ್ಲ ದಾಸೋಹ ಮಾಡಿದ್ರಿ, ಸ್ವೀಟ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಆದ್ರ ಪ್ರವಚನ ಕೇಳ್ಬೇಕು. ಪ್ರವಚನ ಏನೋ ಕಾಡುಗವ್ರ ಕಾಟಕ್ಕೆ ಹಚ್ಚಿ 100-200 ಜನ ಬಂದು ಕುಳ್ಕೊಂಡ ಅಡ್ಡಿಲ್ಪ ನಾವ್ ಈ ವರ್ಷ ಪ್ರವಚನ ಜೋರ್ ಮಾಡಿದ್ವಿ ಅಂತ ಹೋಗ್ಬಿಟ್ರಲ್ಲ, ಅದು ಸಂಸ್ಕಾರ ಅಲ್ರಿ. ಅದ ನಿಮಗ್ ಬೇಕು. ಯಾರಿಗೆ ಯಾವ್ದೇನು ಇಲ್ಲೇನ ಸಂಘಟನೆ ಮಾಡೋ ಹಿರಿಯರಿಗೆ ಅವಶ್ಯಕತೆ ಇಲ್ಲ, ನಮಗ ಅವಶ್ಯಕತೆ ನಿಮ್ ಸಂಬಂಧ. ನೀವು ಕೇಳೋದ್ರಿಂದ ನಿಮ್ಗೊಂದಿಷ್ಟು ಲಾಭ ಆಗತ್ತೆ ವಿನಃ ನೀವೇನ್ ಬಂದ್ಬಿಟ್ರೆ ನಿಮ್ಗೇನ್ ಎಣಿಸ್ ಒಬ್ಬೊಬ್ಬರು ತಲೆಗೆ 55 ರೂಪಾಯಿ ಕೊಟ್ಟು ಹೋಗೋದಿಲ್ಲ. ನಮ್ಗೇನ ಯಾರಿಗೇನು ಅದ್ರದ್ದೇನು ಲಾಭ ಇರೋದಿಲ್ಲ. ಇಲ್ಲಿ ಏನು ನಿಮ್ಗೆ ಸಂಸ್ಕಾರ ಸಿಗ್ಲಿ, ಗ್ರಾಮದೊಳಗೆ ಒಂದು ಸೌಹಾರ್ದತೆ ಬೆಳಿಲಿ, ಪರಸ್ಪರ ಒಬ್ರು ಮುಖ ಒಬ್ರು ನೋಡ್ರಂಗೆ ನೀವು ಶಿವಾಯ ಕದಾ ಕುತ್ಕೊಂಡ್ಬಿಟ್ಟಿರ್ತೀರಿ. ಧಾರಾವಾಹಿ ನೋಡ್ಕೊಂಡು ಬಾಯಿ ತಕೊಂಡು ಬಾಯಿಗೆ ಎಷ್ಟು ಮಣ ಹೋಗ್ಕೊಂಡ್ ಬರ್ತಾವ ಗೊತ್ತಾಗೋದಿಲ್ಲ, ಹಂಗ್ ಕುತ್ಕೊಂಡಿರ್ತೀವಿ ಅವ್ರನ್ನೇ. ಹಂಗಿದ್ದಾಗ ಎಲ್ಲಾ ನಾವು ಬಂದ್ ಮಾಡ್ಕೊಂಡು ಮನಿ ಬಂದ್ ಮಾಡ್ಕೊಂಡು ಅಂದಾನೇಶ ಅನ್ಕೊಂತ ಮಠಕ್ ಬಂದು ಆನಂದವಾಗಿ ಒಬ್ರು ಮುಖ ಒಬ್ರು ನೋಡಿ ಅಕ್ಕ ಅತ್ತಿಗೆ ಮಾವ ಅಣ್ಣ ಅನ್ಕೊಂತ ಪ್ರಸಾದ ಮಾಡೋದ್ರೊಳಗೆ ಆನಂದ ಐತಲ್ಲ, ಅದು ಮನ್ಯಾಗ ಒಬ್ರ ಕುತ್ಕೊಂಡು ನೀವು ಬಾಯಿ ತಕೊಂಡು ಊಟ ಮಾಡೋದ್ರೊಳಗೆ ಯಾವ ಆನಂದನೂ ಇರೋದಿಲ್ಲ. ಈ ಆನಂದ ಎಲ್ಲಿ ಸಿಗೋದಿಲ್ಲ. ಈ ಆನಂದ ಇಂತಹ ಧಾರ್ಮಿಕ ಕಾರ್ಯಕ್ರಮದೊಳಗೆ ಮಾತ್ರ ಸಿಗುದು. ನಿಮ್ ಮನೆಯೊಳಗೆ ಏನಾರ ಉಂಡ್ರಿ, ನೀವು ಬೇಕಾದಷ್ಟು 10,000 ರೂಪಾಯಿ ಖರ್ಚು ಮಾಡಿ ನೀವು 4 ಮಂದಿಗೆ ಅಡಿಗೆ ಆಗುವಷ್ಟು ಹೈ ಕ್ವಾಲಿಟಿ ಅಡಿಗೆ ಮಾಡಿ, ಹೈಜಿನಿಕ್ ಅಡಿಗೆ ಮಾಡಿ ನೀವು ತಿಂದ್ರು ನಮ್ಮ ಮಡದನ್ ಗೋಧಿ ಹುಗ್ಗಿ ಆದಂಗ ನಿಮ್ ಮನ್ಯಾಗ ಆಗಿರೋದಿಲ್ಲ. ಯಾಕೆ? ಇಲ್ಲಿ ಏನಿರ್ತೈತಿ ಭಾವನಾ, ಎಲ್ರಿಗೂ ಕರೆಸ್ಬೇಕು ಉಣಿಸ್ಬೇಕು ಅಂತಕ್ಕಂತ ಭಾವನಾದಿಂದ ಅಡಿಗೆ ಮಾಡಿರ್ತಾರೆ. ಮನೆ ಹಂಗಿರೋಂಗಿಲ್ಲ. ನನ್ ಹಿಂದ್ ಅಟ್ಟ ತಿನ್ಲಿ, ನನ್ ಮಗ ಅಟ್ಟ ತಿನ್ಲಿ, ಮತ್ತ ನಿಮ್ಗ ಅಣ್ಣ ತಮ್ಮಗಳು ಇರ್ತಾರಲ್ಲ, ಅವ್ರು ಬರಬಾರ್ದು, ನಮ್ ತಮ್ಮನ ಮಗ ಬಂದ್ ನೋಡ್ಗಿಡ್ಯಾನ ಕದಾ ಹಾಕೊಂಡ್ ತಿನ್ನೋ ಹೊತ್ನ್ಯಾಗ ಅವ್ ಟೇಸ್ಟ್ ಹತ್ತೋದಿಲ್ಲ. ಅವ್ ಒಟ್ಟು ಕದ್ದು ಗಬಕ್ನ ತಿಂದು ಕುಂತ್ ಬಿಟ್ರೆ ಮುಗಿದು ಹೋಗ್ಬಿಡ್ತೈತೆ, ಅಷ್ಟೇ ಇರ್ತೈತೆ. ಅದ್ರೊಳಗೆ ಟೇಸ್ಟ್ ಹತ್ತೋದಿಲ್ಲ. ಇಲ್ಲೇ ಇದೆ ನೋಡಿ, ಎಲ್ಲಾರು ಹೋಗ್ಲಿ, ಹೆಚ್ಚಿನ ಸಂಖ್ಯೆ ಒಳಗ್ ಬರ್ಲಿ, ಊರವ್ರಿಗೆ ಎಲ್ಲಾರ್ದು ಹೊಟ್ಟೆ ತುಂಬಲಿ, ಎಲ್ರು ಸಂತೃಪ್ತಿ ಆಗ್ಲಿ ಅಂತಕ್ಕಂತಹ ಭಾವನಾ ಏನದಲ್ಲ, ರುಚಿ ಹೆಚ್ಚು ಮಾಡತ್ತ. ಆ ರುಚಿ ಅದು ಅಡಿಗೆ ಮಾಡೋರೊಳಗೆ ಭಾವನಾ ಇರುತ್ತಲ್ಲ, ಭಾವನಾ ಬಾಳ್ ನೀವು ಮನೆಯೊಳಗೆ ಅಡಿಗೆ ಮಾಡಿದ್ರು ವಿಶಾಲ ಭಾವನೆಯಿಂದ ಅಡಿಗೆ ಮಾಡಿ ಎಲ್ರು ಊಟ ಮಾಡ್ದೆ, ಎಲ್ರು ಸಂತೋಷವಾಗಿ ಆನಂದವಾಗಿ ಪ್ರಸಾದವನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ಲಿ ಅಂತಕ್ಕಂತಹ ಭಾವದಿಂದ ಅಡಿಗೆ ಮಾಡಿದಾಗ ಏನ್ ಟೇಸ್ಟ್ ಇರ್ತೈತಿ, ಆ ಟೇಸ್ಟ್ ನಾನೊಬ್ಬಕ್ಕೆ ತಿನ್ಲಿ, ನನ್ ಗಂಡ ಅಷ್ಟೇ ತಿನ್ಲಿ ಅಂದ್ರೆ ಶಿವಾಯನ ಮುಗಿತ ಅಂತದ. ಅದಕ್ಕ ಈ ರೀತಿಯಾಗಿರ್ತ ಬಹಳ ಇವೆಲ್ಲ ಸುಳ್ಳು ಅಂತ ನೀವು ತಿಳ್ಕೊಳ್ಳೋದಲ್ಲ. ನಿಜವಾಗ್ಲೂ ನೀವ್ ಯಾಕೆ ನಮ್ಗೆ ಹಿಂಗ್ಯಾಕ ಜರ ಕಿರಿಕಿ ಎಲ್ಲ ಇದ್ರೆ ಜರ ಕಿರಿಕಿರಿ ಅಂತಿರಲ್ಲ, ಇದಕ್ಕೆ ಕಿರಿಕಿರಿ ಆಗುದು ನೀವ ಕಿರಿಕಿರಿ ಮಾಡ್ಕೊಂಡಿದ್ದ. ಆ ಕಿರಿಕಿರಿ ಯಾಕಾಗತ್ತ ಅಂದ್ರೆ ನೀವ ಮಾನಸಿಕವಾಗಿ ಕಿರಿಕಿರಿ ಮಾಡ್ಕೊಳ್ಳೋದು. ಇವನ್ನೆಲ್ಲ ಸುಧಾರಣೆ ಮಾಡ್ಕೊಳ್ಬೇಕು ನೋಡ್ರಿ. ನೀವು ಇವನ್ನೆಲ್ಲ ಸುಧಾರಣೆ ಮಾಡ್ಕೊಂಡ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಚೇಂಜ್ ಆಕೇತಿ. ನೀವು ಏಟ್ ಅದಾವ್ರಿ, ಒಂದ್ 20-30 ಎಕರೆ ಅದಾವ, 40 ಎಕರೆ ಅದಾವ, ನೀವು 1000 ಪಟ್ಟು ನಮ್ಮದು. ನಮ್ಗೆ ಎಷ್ಟು ಕಿರಿಕಿರಿ ಇರಬಾರ್ದು. ನಾವೆಷ್ಟು ತಣ್ಣ ಕೂತ್ಕೊಂಡೇವ್ ನೋಡ್ರಿ. ನಮ್ ಏನೇನೋ ಜಗ್ಗದವ್ ಗದ್ಲ, ಎಲ್ಲೆಲ್ಲೋ ಹೋಗ್ಬೇಕು, ಏನೇನೋ ಅವ್ರ ಜೊತೆ ಮೀಟಿಂಗ್ ಮಾಡ್ಬೇಕು, ಇವ್ರ ಜೊತೆ ಮೀಟಿಂಗ್ ಮಾಡ್ಬೇಕು. ಇಲ್ಲಿ ತಣ್ಣಗೆ ಕೂತ್ಕೊಂಡು ಒಟ್ಟ ತೆಲಾಗಿಲ್ಲ. ಅದು ಕಿರಿಕಿರಿ ಮನಸ್ಸಿಗೆ ಮಾಡ್ಕೊಳ್ಬಾರ್ದು. ಈಗ ಇರೋದೇ ಪ್ರಪಂಚ. ಇದಕ್ಕ ಆಮೇಲೆ ಈ ಜೀವಕ್ಕ ಏನ್ ಮಾಡಿದ್ರೆ ಸಮಾಧಾನ ಇರೋದಿಲ್ಲ. ಏನಾರ ಮಾಡ್ರಿ ನೀವು ಇಷ್ಟ ಆತಂದ್ ಇಷ್ಟ ಮಾಡ್ಬೇಕು, ಇಷ್ಟ ಆತಂದ್ ಇನ್ನಷ್ಟು ಮಾಡ್ಬೇಕು ಅನ್ನೋ ಆಸೆನೇ ಇದೆ. 10,000 ರೂಪಾಯಿ ಇತ್ತಂದ್ ಲಕ್ಷ ಮಾಡ್ಬೇಕು, ಲಕ್ಷ ಇತ್ತಂದ್ ಕೋಟಿ ಮಾಡ್ಬೇಕು. ಈ ಆಸೆ ಇದು ಇದು ಹೆಂಗ ಅಂತಂದ್ರೆ, ಇದನ್ನ ನಿನ್ರ ಇವತ್ತು ಬೆಳಿಗ್ಗೆ ಕಸ ಹೊಡಿದಿರ ಮತ್ ಕಸ ಬಿದ್ದೈತಿ ನೋಡ್ರಿ, ಮತ್ ಕಸ ಹೊಡಿದ ಇದು ಹಂಗ. ಇದನ್ನ ಎಷ್ಟಿದ ಆಸೆ ಅಂತಕ್ಕಂಥದ್ದು ಮನಸ್ಸಿನೊಳಗ ಅದು ಮತ್ತೆ ಬೀಳುದ. ಅದಕ್ಕೆ ಸಂತೃಪ್ತಿ ಅಂತಕ್ಕಂತಹದ್ದನ್ನ ನೀವು ಕೊಟ್ಟಾಗ ಮಾತ್ರ ನೀವು ಜೀವನದೊಳಗೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಸಂತೃಪ್ತಿಯನ್ನ ಕೊಡೋದು ಅದು ನಿಮ್ಮ ತಿಳುವಳಿಕೆಯಿಂದ. ನಮ್ಮ ಅರಿವೇ ನಮಗೂ ಗುರುವಾಗಬೇಕು. ನಮ್ಮ ಅರಿವು ನಮಗ್ ಗುರುವಾಗ್ಲಿಲ್ಲ ಅಂತಂದ್ರೆ ನಾವು ಸಂತೃಪ್ತಿ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣದಿಂದ ನೀವುಗಳೆಲ್ಲ ನಿಜವಾಗ್ಲೂ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಸೇವೆಯನ್ನು ಮಾಡಿದ್ದೀರಿ. ಸೇವೆಗೆ ಮಾತ್ರ ಜಾತ್ರಾ ಮಹೋತ್ಸವದೊಳಗ ನಿಮ್ ಸೇವೆ ಎಲ್ಲ ಅನನ್ಯ. ಬಹಳಷ್ಟು ಜನ ನೀವೆಲ್ಲ ಸ್ವಯಂ ಪ್ರೇರಣೆಯಿಂದ
ಇನ್ನೊಬ್ರು ಯಾರ್ದಾರ ಪ್ರೇರಣೆಯಿಂದ ಹಲವಾರು ರೀತಿಯೊಳಗೆ ನೀವೆಲ್ಲ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ಎಲ್ಲ ಸೇವಾರ್ಥಿಗಳ ಮೇಲೆ ಸ್ವಾಮಿ ಆಶೀರ್ವಾದ ಸದಾವ ಕಾಲ ಇರ್ಲಿ ಅಂತಂದು ಈ ಸಂದರ್ಭದೊಳಗ ಹಾರೈಸ್ತಾ ಮತ್ತೆ ಏನ್ ಪ್ರವಚನ ಇರ್ತೈತಲ್ಲ ಅವಾಗ ಹೆಚ್ಚಿನ ಸಂಖ್ಯೆಯೊಳಗೆ ಕರ್ಕೊಂಡ್ ಬರ್ರಿ. ಈಗ ಒಬ್ರು ಹಳ್ಳ ಹಿಡಿಬೇಕಾದಾಗ ಅವ್ರ ಕೈ ಹಿಡಿದು ಎತ್ಕೊಂಡ್ ಬರ್ಬೇಕ್ರಿ, ನೀವು ಪುಣ್ಯ ಬರ್ತೈತಿ ನಿಮ್ಗೆಲ್ಲ. ನೀವ್ ಅಷ್ಟ ಬರ್ಬಾರ್ದು, ಆಕಿ ಬರ್ಲಿ ಬಿಡ್ಲಿ ಬಿಡ, ಬರ್ಲಿ ಬಿಡ್ಲಿ ಬಿಡ ಅಂತ ಕರ್ಕೊಂಡ್ ಬರ್ಬೋದು. ಕರ್ಕೊಂಡ್ ಬಂದ್ ಸುಮ್ಮನೆ ಕೂತ್ಕೋ, ಕೇಳು, ಪ್ರಸಾದ ಮಾಡು, ಹೋಗು, ಇಷ್ಟ ಸಾಕು. ನೀವು ನಿಮ್ಗೆ ಏಟ್ ತಿಳಿತೈತೋ ಬಿಡ್ತೈತೋ ಬರ್ತೀರಿ, ಯಾವಾಗೋ ನಿಮ್ಗೆ ಉಪಯೋಗಕ್ಕೆ ಬರ್ತೈತಿ. ಒಮ್ಮೆ ಇದು ಒಳಗ್ ಹೋತ ಅಂತಂದ್ರ ಅದು ಏಟ್ರು ಒಟ್ಟು ಎಲ್ಲರೂ ಒಳಗೆ ಇರ್ತೈತೆ. ಅದ ಕಷ್ಟ ಕಾಲದೊಳಗ ಅದು ನಮ್ಗೆ ಸಹಾಯ ಮಾಡೇ ಮಾಡುತ್ತೆ. ಆ ಕಾರಣದಿಂದ ಮೊದಲು ಬರಾಕ್ ಕಲ್ಕೋಬೇಕು, ಬರಬೇಕು, ಸಂತೋಷವಾಗಿ ಎಲ್ಲ ತಲೆಯೊಳಗೆ ಏನ್ ಇರ್ತೈತಲ್ಲ ನಮ್ದೆಲ್ಲ ಸಂಸಾರದ ಜಂಜಡ ಆ ಎಲ್ಲವುಗಳನ್ನ ದೂರ ಮಾಡಿ ನಾವಿಲ್ಲಿ ಕೂತ್ಕೊಂಡು ಆನಂದವಾಗಿ ಕೇಳಿದಾಗ ಮನಸ್ಸಿಗೆ ಅದು ಮುದ ನೀಡ್ತಕ್ಕಂತಹ ವಿಚಾರಗಳು ಅವು ಮನಸ್ಸಿಗೆ ಸಂಸ್ಕಾರ ರೂಪದೊಳಗ ಒಳಗಿರ್ತವು. ನಾವೇನು ಸಂಸ್ಕಾರ ಕೊಡ್ತೇವಿ, ನನಗ ಸ್ವಾಮಿ ಆಗೋ ಸಂಸ್ಕಾರ ಕೊಟ್ರು ನಾನು ಸ್ವಾಮಿ ಅದೇ. ಇಲ್ಲಿ ಶಾಸ್ತ್ರಿಗಳಿಗೆ ಶಾಸ್ತ್ರಿ ಆಗೋ ಸಂಸ್ಕಾರ ಕೊಟ್ರು ಶಾಸ್ತ್ರಿ ಆದ, ಇಂಜಿನಿಯರ್ಗೆ ಇಂಜಿನಿಯರ್ ಆಗೋ ಸಂಸ್ಕಾರ ಕೊಟ್ರಿ ಇಂಜಿನಿಯರ್ ಆದ, ಡಾಕ್ಟರ್ಗೆ ಡಾಕ್ಟರ್ ಆಗೋ ಸಂಸ್ಕಾರ ಕೊಟ್ರಿ ಡಾಕ್ಟರ್ ಆದ. ನೀವೇನು ಸಂಸ್ಕಾರ ಕೊಡ್ತೀರಲ್ಲ ಹಂಗೆ ನೀವು ಹಾಕಿರ್ಬೋದು. ಉಡಾಟನದ ಸಂಸ್ಕಾರ ಕೊಟ್ರೆ ಉಡಾಡ್ರಿ ಅಷ್ಟೇ. ಬರೇ ಮಂದಿನ ಕೆಟ್ಟಿ ಮ್ಯಾಗ ಕುತ್ಕೊಂಡು ಮಂದಿ ಬಗ್ಗೆ ಆಡ್ಕೋತ ಕೂತ್ಕೊಳ್ಳೋ ಸಂಸ್ಕಾರ ಕೊಟ್ರೆ ಬರೀ ಹಂಗ. ಬರೇ ಮಂದಿ ಬಗ್ಗೆ ಆಡ್ಕೊಂಡು ಕುತ್ಕೊಂಡು ಸಂತೋಷವಾಗಿರ್ತೈತಿ, ನಾವು ಜೀವನ ಸಂತೋಷ ಇರೋದಿಲ್ಲ. ಸಂತೋಷವಾಗಿರ್ಬೇಕು ಅಂತಂದ್ರ ನಾವು ಒಟ್ಟ ಅಸೂಹೆ ಪಡ್ಲಾರ್ದ ಜಗತ್ತನ್ನ ನೋಡಿ ಅನುಭವಿಸಿ ಆನಂದಿಸಿ ನಾವು ಸಂತೋಷವಾಗಿರ್ಬೇಕಾಗತ್ತೆ. ಹಲವಾರು ನಮ್ಮ ಜೀವನದೊಳಗ ಅಡೆತಡೆಗಳು ಕಷ್ಟಗಳು ಇವು ಸಹಜವಾಗಿ ಬರ್ತಾವು. ಮನುಷ್ಯ ನಾವು ಸಂತೋಷವಾಗಿರ್ಬೇಕು, ಮಠಕ್ಕೆ ಹೋಗ್ಬೇಕು, ಆನಂದವಾಗಿರ್ಬೇಕು ಅಂತಂದ್ರು ನಮ್ಮನ್ನ ಸರಿಯಾಗಿ ಬಿಡೋಂಗಿಲ್ಲ. ಏನೇನೋ ಆಕರ್ಷಣೆ ಮಾಡ್ತೇವೆ. ಈಗ ಬೆಳಿಗ್ಗೆ ಎದ್ದು ನಾಳೆ ಬೆಳಿಗ್ಗೆ ಅಜ್ಜನ್ ತೇರ್ ಅಂತಂದು ಬೆಳಿಗ್ಗೆ ಎತ್ತ ನೀವೆಲ್ಲಾರು ತಲೆ ಸ್ನಾನ ಮಾಡಿ ಬೆಳಿಗ್ಗೆ ಎದ್ದು ಎಡಿ ತಗೊಂಡು ಅಜ್ಜನ್ ಗದ್ದಿ ಬರ್ಬೇಕು ಅಂತೀವಿ. ಅಜ್ಜನ್ ಗದ್ದಿ ಬರ್ಬೇಕಂದಾಗ ಇಲ್ಲೆಲ್ಲ ಆಟ್ಗಿ ಸಾಮಾನ, ಮಿರ್ಚಿ, ಬಜ್ಜಿ ಅಂಗಡಿ ಎಲ್ಲಾ ಹಚ್ಚಾರ. ಅವ್ ಏನ್ ಮಾಡ್ತಾವು, ಮನಸ್ ಜಗ್ಗಾಕ್ ಬಂದಿರ್ತೈತಲ್ಲಿ. ಗಮ್ ಅಂದ ಕೂಡಲೇನ ಒಂದ್ ಎರಡು ಮಿರ್ಚಿ ತಿನ್ನು ನಡಿ ಅಂತ ಅನ್ಸುತ್ತ. ಮಿರ್ಚಿ ತಿನ್ನು ಅಂತ ಅನ್ಸುತ್ತೆ ಜಾತ್ರೆ ಬಂದಾಗ. ಅಲ್ಲೇ ಮಿರ್ಚಿ ತಿನ್ಕೊಂತ ನಿಂತ್ ಬಿಟ್ರೆ ನಿಮ್ಗೆ ಅರ್ಜುನ್ ದರ್ಶನ ಆಗತ್ತಲ್ಲ. ಮಿರ್ಚಿ ತಿನ್ಬೇಕು ಮತ್ತು ಮುಂದೆ ಬರ್ಬೇಕು. ನೀವು ಇದನ್ನ ಕಲಿಬೇಕು. ನಾವು ಜೀವನ ಅಂದ್ರೆ ಹಲವಾರು ಆಕರ್ಷಣೆಗಳಿರ್ತಾವ. ಏನೇನೋ ಆಕರ್ಷಣೆ ಆಗ್ತಾವ. ಏನೋ ಚಂದ ಕಾಣಿಸುತ್ತ, ಏನೋ ಇಂಪ್ ಅನ್ಸುತ್ತ, ಏನೋ ಹಿತ ಅನ್ಸುತ್ತ, ನೋಡ್ಬೇಕು ಮತ್ ಮುಂದೆ ಹೋಗ್ಬೇಕು. ಅಲ್ಲೇ ಬಾಯಿ ತಕೊಂಡ್ ನಿಂತ್ರಿ ಅಂದ್ರೆ ಕತ್ಲಾಗ್ಬಿಡ್ತೈತಿ, ಮನೆಗೆ ಹೋಗಿ ಮಕ್ಕಳೋದಷ್ಟ ಆಗತ್ತೆ. ನಾವು ಹೋಗ್ಬೇಕು, ಅರ್ಜುನ್ ಗದಿಗೆ ದರ್ಶನ ತಗೋಬೇಕು ಅನ್ನೋದು ನಮ್ ಗುರಿ. ಆದ್ರೆ ನಮ್ಗೆ ಸಾಕಷ್ಟು ಆಕರ್ಷಣೆಗಳದಾವ. ಮತ್ತ ಅವ್ ಆಕರ್ಷಣೆ ಇಲ್ಲ ಅಂದ್ರೆ ಇಲ್ರಿ ಡೈರೆಕ್ಟ್ ನಾವು ಅಜ್ಜಾರ್ ಗದ್ದಿಗೆ ಹೋಗಿ ಬಂದ್ಬಿಡ್ತೇವೆ ಅಂತಂದ್ರೆ ಜಾತ್ರೆ ಅನ್ಸೋಂಗಿಲ್ಲ. ಜಾತ್ರೆ ಅಂತಂದ್ರೆ ಅವೆಲ್ಲ ಬೇಕು ನಮ್ಗೆ. ಅವೆಲ್ಲ ಇದ್ದ ಬರೀ ಅವನ ನೋಡ್ಕೊಂಡು ಕೂತ್ಕೊಂಡು ಅಜ್ಜನ್ ಮರ್ಕ್ ಬಿಟ್ವಿ ಅಂದ್ರೆ ಜಾತ್ರೆ ಪೂರ್ಣ ಆಗತ್ತೆ. ಹಂಗ ಜೀವನ ಅಂತಕ್ಕಂತಹ ಜಾತ್ರೆ ಒಳಗೂ ದೇವ ಚಿಂತನೆ ಅಂತಕ್ಕಂತಹದ್ದನ್ನ ಮರೆತು ಬರೇ ನಾವು ಸಂಸಾರದೊಳಗ ಗಂಡ ಹೆಂಡತಿ ಮಕ್ಕಳು ನಮ್ದ ದೂಡು ದುಮಾನಗಳಂತ ಕೂತ್ಕೊಂಡ್ವಿ ಅಂತಂದ್ರ ನಾವು ಅಜ್ಜನ್ ಗದಿ ಬರ್ಬೇಕಂತಂದ್ ಮನಿ ಬಿಟ್ಟು ಅಲ್ಲೇ ಬಾಯಿ ತಕೊಂಡ್ ಅಂಗಡಿ ಮುಂದೆ ತಗೊಂಡಂಗ ಆಗತ್ ನಮ್ ಜೀವನ ಅಂತಕ್ಕಂತಹದ್ದನ್ನ ನೀವುಗಳೆಲ್ಲ ಸೂಚ್ಯವಾಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮೆಲ್ಲರ ಜೀವನದೊಳಗ ಅನ್ನದಾನೇಶ ಸಾಕಷ್ಟು ಸಮೃದ್ಧಿಯಾಗಿರ್ತಕ್ಕಂತಹ ವಿಚಾರಗಳನ್ನ ನೀಡ್ಲಿ. ಆನಂದಮಯವಾಗಿ ಕಾಯಕ ಮಾಡ್ಲಿ. ಕೆಲಸ ಮಾಡ್ತಾ ಇದ್ರಿ ಅಂತಂದ್ರೆ ಯಾವ ಕೆಟ್ಟ ವಿಚಾರನೂ ಬರೋದಿಲ್ಲ. ಖಾಲಿ ಕುಂತ್ರೆ ಅಂದ್ರೆ ಕೆಟ್ಟ ವಿಚಾರ ಬರ್ತದೆ. ಬಹಳ ಬಾರಿ ನೀವು ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿ ನೀವನ್ನೆಲ್ಲ ತಿಳ್ಕೊಳ್ಳೋವಷ್ಟು ಕಾಯಕ ಮಾಡ್ರಿ. ಸುಮ್ನೆ ಕೆಲಸ ಮಾಡೋರು ಹೊಟ್ಟೆ ಕಿತಿಬಿ ಮಾಡೋದಲ್ಲ. ಕೆಲಸ ಯಾರು ಮಾಡೋದಿಲ್ಲಲ್ಲ ಅವರೇ ಕಿತಿಬಿ ಮಾಡೋರು. ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡ್ರಿಲ್ಲ ಕಿತಿಬಿ ಸ್ಟಾರ್ಟ್ ಆಗ್ತದೆ. ಕೆಲಸ ಮಾಡ್ಕೊಂತ ಇದ್ರಿ ಅಂತಂದ್ರೆ ಯಾರು ತಪ್ಪು ಮಾಡೋಂಗಿಲ್ಲ. ತಪ್ಪು ಮಾಡಬಾರ್ದು ಅಂತಂದ್ರೆ ಮನಸ್ಸಿಗೆ ದೇಹಕ್ಕೆ ನಾವೆಲ್ಲ ಕೆಲಸ ಕೊಡಬೇಕಾಗತ್ತ. ಅದಕ್ಕನ ಶರಣರು ಕಾಯಕವೇ ಕೈಲಾಸ ಅಂತಂದು, ಕೈಲಾಸ ಅನ್ನೋದು ಮೇಲೆಲ್ಲೂ ಇಲ್ರೂಪ, ಕೈಲಾಸ ಅನ್ನೋದು ಕಾಯಕದ ಒಳಗನ ಅದ. ನೀವೆಲ್ಲರೂ ಕಾಯಕ ಮಾಡ್ರಿ ಅಂತಕ್ಕಂತಹ, ದಾಸೋಹ ಮಾಡ್ರಿ ಅಂತಕ್ಕಂತಹ ಕನ ಪರಂಪರೆಯನ್ನ ನಮ್ಗೆಲ್ಲ ಉಳಿಸೋಗಿದ್ದಾರೆ. ನಾವೆಲ್ಲ ಆ ಒಂದು ಒಳ್ಳೆ ಪರಂಪರೆಯೊಳಗ ಜೀವನವನ್ನ ಕಟ್ಟಿಕೊಳ್ಳೋಣ ಅಂತಕ್ಕಂತಹದ್ದನ್ನು ತಿಳಿಸಿ ಬಹಳಷ್ಟು ಜನ ನೀವು ಸೇವೆ ಮಾಡಿದರಂದ್ರು ಬಹಳ ಜನ ಈ ತೇರಿನ ಸೇವೆ ಮೊದಲು ಮಾಡ್ಕೊಂಡು ಆ ಲೈಟಿನ ಅಲಂಕಾರ, ವಿದ್ಯುತ್ ಅಲಂಕಾರ, ಅಡಿಗೆ ಮಾಡುವುದು, ಮತ್ತದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನ ತರುವುದು, ಸ್ವಚ್ಛತೆ ಮಾಡುವುದು, ಕಟ್ಟಿಗೆ ಹೊಡೆಯುವುದು, ಮತ್ತ ನೀರಿನ ವ್ಯವಸ್ಥೆ, ಏನೇನೋ ನೂರಾರು ವ್ಯವಸ್ಥೆಗಳು ನಿಮ್ ಜಾತ್ರಾ ಮಹೋತ್ಸವಕ್ಕೆ ಬೇಕಾಗಿರ್ತಕ್ಕಂಥವುಗಳನ್ನೆಲ್ಲ ನೀವೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದೀರಿ. ನೀವೇನು ಸೇವೆ ಮಾಡಿದಿರಿ ಎಲ್ಲ ಸೇವಾರ್ಥಿಗಳು ಸ್ವಾಮಿ ಸನ್ನಿಧಾನದೊಳಗ ಶುಭ ಸದಾವಕಾಲ ಸ್ವಾಮಿ ದೈಪಾಲಸ್ತಿ ಅಂತಂದು ಈ ಸಂದರ್ಭದೊಳಗೆ ಹಾರೈಸಿ ಈ ವರ್ಷದ ಪುರಾಣ ಪ್ರವಚನವನ್ನ ಶ್ರೀ ಎಸ್ ಉಮಾಪತಿ ಶಾಸ್ತ್ರಿಗಳವರು ರಾಜೂರವರು ಅವರಿರೋರು ದಂಪತಿಗಳು ಬಹಳಷ್ಟು ಸುಂದರವಾಗಿ ಬಹಳಷ್ಟು
ಭಕ್ತಿಯಿಂದ ಶರಣ ಬಸವೇಶ್ವರ ಪುರಾಣವನ್ನ ಅನ್ನದಾನೇಶನನ್ನ ಸ್ಮರಣೆ ಮಾಡ್ತಾ ನಿಮ್ಗೆಲ್ಲಾ ಪ್ರವಚನವನ್ನು ಮಾಡಿದ್ದಾರೆ. ಅವರ ಪ್ರವಚನ ಸೇವೆ ನಿರಂತರವಾಗಿ ನಾಡವರಿಗೆ ಹೀಗೆ ಮುಕ್ತಾ ಹೋಗಲಿ ಅಂತಂದು ಈ ಸಂದರ್ಭದೊಳಗ ಶುಭ ಹಾರೈಸಿ ಅವ್ರಿಗೆ ಅನ್ನದಾನೇಶನ ಆಶೀರ್ವಾದ ಸದಾಕಾಲ ಇರ್ಲಿ. ಅವ್ರು ಹೀಗೆ ಬಸವಾದೀಶು ಶರಣರ ಶಿವಾನುಭವ ಚಿಂತನೆಗಳನ್ನ ಎಲ್ರಿಗೂ ತಿಳಿಸ್ತಕ್ಕಂತಹ ಸೇವೆಯನ್ನ ನಿರಂತರವಾಗಿ ಮಾಡ್ಲಿ ಅಂತಂದು ಶುಭ ಹಾರೈಸಿ, ಇನ್ನು ನಮ್ಮ ವೆಂಕಟೇಶ್ ಅಂತಂದು ಕೂಡ್ಲಿಗೆ ಅವನು ಸಹ ಈ ಒಂದು ತಬಲಾ ಸೇವೆಯನ್ನು ಮಾಡಿದ್ದಾನೆ. ಅವನ ಮೇಲೆಯೂ ಸಹ ಅಜ್ಜನ ಆಶೀರ್ವಾದ ಸದಾಕಾಲ ಇರ್ಲಿ ಅಂತ ಹಾರೈಸ್ತಾ, ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸೇವಾರ್ಥಿಗಳ ಮೇಲೆ ಸ್ವಾಮಿಯ ಆಶೀರ್ವಾದ ಇದೆ. ನೀವೆಲ್ಲರೂ ಸಮಾಧಾನ ಚಿತ್ತದಿಂದ ಪ್ರಸಾದವನ್ನ ಸ್ವೀಕಾರ ಮಾಡ್ರಿ. ಇನ್ನೇನ್ ಯಾವಾಗಾದ್ರೂ ಬಂದಾಗ ನಾವು 9ಕ್ಕೆ ಆಶೀರ್ವಚನ ಮಾಡ್ಬೇಕು ಅಂತ ನಾವು ಕೂತ್ಕೊಂಡಿದ್ವಿ, ನೀವೆಲ್ಲ 9ಕ್ಕೆ ಬರಾಕಂತ್ರಿ. ನೀವು ಪಾಪ ಪರಸ್ತವರೆಲ್ಲ ಮುಂದೆ ಹೋದ್ಮೇಲೆ ಪ್ರಸಾದಕ್ಕೆ ನೀವು ಬಂದ್ರಿ. ಪ್ರಸಾದ ಮಾಡಿದ್ಮೇಲೆ 1-3 ತಾಸು ಗ್ಯಾಪ್ ಬೇಕು. ಅದು 3 ತಾಸು ಅಂದ್ರೆ 9 ಗಂಟೆ ಆಯ್ತು. ಈಗೆಲ್ಲರೂ ಏನು ಬಂದಿರ ತಾಯಂದ್ರು, ಯುವಕರು, ಹಿರಿಯರು ಎಲ್ರು ಸಮಾಧಾನದಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ರಿ. ಸ್ವಾಮಿ ಆಶೀರ್ವಾದದಿಂದ ಒಳ್ಳೆ ಮಳೆನೂ ಆಗ್ತಾ ಇದೆ. ಇನ್ನು ಚೆನ್ನಾಗಿ ಮಳೆ ಬೆಳೆ ಚೆನ್ನಾಗಿ ಆಗ್ಲಿ. ಸ್ವಲ್ಪ ನೀವೆಲ್ಲ ಗಿಡ ಮರಗಳನ್ನು ಹಚ್ಚ್ರಿ. ಇಲ್ಲಿ ಗೌರ್ಮೆಂಟ್ ಜಾಗ ಎಲ್ಲಿ ಇರ್ತೈತಲ್ಲ ಅಲ್ಲೆಲ್ಲ ನೀವು ಜಾತ್ರಾ ಮಹೋತ್ಸವವಾಗಿ 101 ಗಿಡ ಹಚ್ಚಿ, ಎಲ್ಲರ ಗಿಡ ಹಚ್ಬೇಕು, ಗಿಡ ಬೆಳೆಸ್ಬೇಕ್ರಿ. ಬರೇ ಹಿಂಗ ನೀವು ಗೋಣ್ ಹಾಕೊಂಡು ಬರೇ ಕಿಶದ ದುಡ್ಡು ಇಟ್ಕೊಂಡು ಬ್ಯಾಂಕ್ನ ದುಡ್ಡು ಇಟ್ಕೊಂಡು ಅಡ್ಡಾಡಿದ್ರಿ ಅಂತಂದ್ರೆ ನಡೆಯಂಗಿಲ್ಲ. ಕಷ್ಟ ಆಗುತ್ತೆ ಮ್ಯಾಗ ಪರಿಸ್ಥಿತಿ. ಈ ವರ್ಷ ಎಷ್ಟು ಬಿಸಿಲಿತ್ತು, ಒಬ್ರಿಗೆಲ್ಲ ಬೇಕಲ್ಲ ಅದ್ರ ಬಗ್ಗೆ ಲಕ್ಷ್ಯ. ಆ ಬಿಸಿಲು ನಾನು ನೋಡ್ರಿ 3 ಫ್ಯಾನ್ ಹಾಕೊಂಡೇನಿ, ತಡ್ಕೊಳಕ್ ಆಗೋದಿಲ್ಲ, ಅಷ್ಟು ಶೆಕೆ ಆಗತ್ತ. ಯಾಕಾಗತ್ತ? ಗಿಡ ಮರಗಳನ್ನು ಹೆಚ್ಚಿಗೆ ಕಡದ್ವಿ, ಭೂಮಿ ಒಳಗೆ ತೇವಾಂಶ ಉಳಿಬಾರ್ದು. ಇವೆಲ್ಲ ನಮ್ಮಿಂದ ಆಗ್ತಕ್ಕಂತಹ ತಪ್ಪುಗಳು, ದುರಾಸೆ. ಒಟ್ಟಿನಾಗಿರೋ ಗಿಡಗಳನ್ನೂ ಸಹಿತ ಎಲ್ಲ ಕಡದ್ ಹಾಕಿದ್ವಿ ನಾವೆಲ್ಲ. ಕೆಟ್ಟ ದುರಾಸೆಯಿಂದ ನಾವೆಲ್ಲ ಸಾಕಷ್ಟು ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನೀವೆಲ್ಲ ಏನಂತ ನೀವು ಮಾಡ್ಲಿಕ್ಕಂದ್ರೆ ಗತಿನೇ ಇಲ್ಲ. ಅದನ್ನ ಬಿಟ್ರಿ ನೀವು ಅಷ್ಟೇ ಅಲ್ರಿ, ಎಲ್ಲಾರು ಇಡೀ ಭೂಮಂಡಲದೊಳಗಿರೋ ಮನುಷ್ಯ ಕುಲನ ಮಾಡ್ಬೇಕು. ಯಾಕಂದ್ರೆ ಅವಶ್ಯ ಇದೆ ಅದೆಲ್ಲ. ಗಿಡ ಮರಗಳನ್ನ ಹಚ್ಚಿ ನಾವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಬೇಕು, ಭೂ ಸೌಕಳಿಯನ್ನ ತಡಿಬೇಕು, ಆರೋಗ್ಯಯುಕ್ತವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ತಿನ್ಬೇಕು, ಶುದ್ಧವಾಗಿರ್ತಕ್ಕಂತಹ ಗಾಳಿ, ನೀರು, ಆಹಾರ ಇದ್ರ ಮನುಷ್ಯ ಆನಂದಮಯವಾಗಿ ತನ್ನ ಆಯುಷ್ಯವನ್ನ ಕಳಿಬಲ್ಲ ಅಂತಕ್ಕಂತಹದ್ದನ್ನ ತಾವೆಲ್ಲ ಗಮನ ಕೊಡ್ರಿ. ಆ ಕಾರಣದಿಂದ ನೀವುಗಳು ಹೆಚ್ಚಿನ ಸಂಖ್ಯೆಯೊಳಗ ಇದ್ರ ಬಗ್ಗೆ ಜಾಗೃತಿಯನ್ನು ವಹಿಸಿ ಊರೊಳಗೆ ಏನಾರ ಕಾರ್ಯಕ್ರಮ ಮಾಡಿ, ಅದ್ರೊಳಗೆ ಒಂದು ನೀವು ಗಿಡ ಹಚ್ಚೋದು, ಆಹಾರದ ಬಗ್ಗೆ, ನೀರಿನ ಬಗ್ಗೆ ಕಾರ್ಯಕ್ರಮ ಹಾಕೋದು. ಎಲ್ಲರೂ ಮಾಡ್ರಿ. ಇಲ್ಲಿ ಮಾಡ್ರಿ, ಅಲ್ಲಿ ಜಾಮೂನ್ ಗುಡ್ಯಾಗ ಮಾಡ್ರಿ, ಹಿರಣ್ಣನ ಗುಡ್ಯಾಗ ಮಾಡ್ರಿ, ಮತ್ತೆ ಎಲ್ಲಿ ಮಾಡ್ತೀರಿ ಅಲ್ಲಿ ಹಿರೇಮಠದಾಗ ಮಾಡ್ರಿ, ಎಲ್ಲಾರ ಮಾಡ್ರಿ. ಎಲ್ಲಿ ಮಾಡಿದ್ರು ಒಂದು ಕೆಲಸ ಏನದು, ಒಂದು ಪ್ರಕೃತಿ ಸಂರಕ್ಷಣೆ ಕೆಲಸ ಕಾಯ ಮಾಡ್ಕೊಳ್ಳೋದು. ಪ್ರಕೃತಿ ಸಂರಕ್ಷಣೆ ಕೆಲಸ ಹಾಕೊಂಡ್ರಿ ಅಂದ್ರೆ ನೀವು ಮಂದಿ ಸಂಬಂಧ ನಿಮ್ ಮಕ್ಕಳು ಚಲೋ ಇರ್ಬೇಕಂತ ಆಸೆ ಐತಿಲ್ಲ, ಅವ್ರಿಗೆಲ್ಲ ಚಲೋ ನೀವೆಲ್ಲ ವಾತಾವರಣ ಉಳಿಸ್ಕೊಟ್ಟು ಹೋಗ್ಬೇಕು. ಅವ್ರಿಗೆ ನೀವೆಲ್ಲ ಇಂಥ ಟೆಂಪರೇಚರ್ ಇಷ್ಟು ನೀವೆಲ್ಲ ತಾಪಮಾನ ಹೆಚ್ಚಿರ್ತಕ್ಕಂತಹ ವಾತಾವರಣ ಬಿಟ್ಕೊಟ್ಟು ಹೋದ್ರಿ ಅಂದ್ರೆ ಅವೆಲ್ಲ ಆರಾಮ್ ಇರ್ತವು. ಉಸಿರಾಟ ತೊಂದ್ರೆ ಎಷ್ಟು ಮಕ್ಕಳಿಗೆ ಆಗಂಗಿಲ್ಲ ಬಿಸಿಲಿಗೆ, ಬಹಳಷ್ಟು ಮಕ್ಕಳಿಗೆ ಉಸಿರಾಟ ತೊಂದ್ರೆ, ನೂರಾರು ತೊಂದರೆಗಳೆಲ್ಲ ಆಗ್ತಾ ಇದೆ. ಆ ಕಾರಣದಿಂದ ತಾವೆಲ್ಲರೂ ಎಲ್ಲರೂ ಒಟ್ಟ ಹಿರಿಯರಷ್ಟ ಅಲ್ಲ, ಎಲ್ರಿಗೂ ಅದ್ರ ಬಗ್ಗೆ ಕಾಳಜಿ ಹೆಚ್ಚಿಗೆ ಬೇಕು. ಆ ಕಾಳಜಿ ಸ್ವಾಮಿನ ನಿಮ್ಗೆ ದಯಪಾಲಿಸ್ಲಿ. ನಾವು ನಮ್ಮ ಮಠದ ವತಿಯಿಂದ ಅಂತಹ ಕಾರ್ಯಕ್ರಮಗಳನ್ನ ಬರುವ ದಿನಗಳೊಳಗ ಹಮ್ಮಿಕೊಳ್ತೇವೆ ಅಂತಕ್ಕಂತಹ ತಿಳಿಸ್ತಾ, ಬಹಳಷ್ಟು ಜನ ನೀವೆಲ್ಲ ಬಂದಿದ್ದೀರಿ. ಎಲ್ರಿಗೂ ಅಜ್ಜನ ಆಶೀರ್ವಾದ ಸದಾಕಾಲ ಇರ್ಲಿ. ಪ್ರಸಾದವನ್ನು ಸ್ವೀಕಾರ ಮಾಡ್ರಿ. ನಾಳೆ ಸಾಯಂಕಾಲವರೆಗೆ ನಾವಿಲ್ಲೇ ಇರ್ತೇವೆ. ತಾವೆಲ್ಲರೂ ನಿಮ್ಮೆಲ್ಲ ಕಾರ್ಯಕ್ರಮಗಳನ್ನ ರಥದ ಸೇವೆ ಮೊದಲು ಮಾಡ್ಕೊಂಡು ಏನೇನ್ ಸೇವೆ ಇದೆ ಎಲ್ಲ ಸೇವೆಯನ್ನ ನೀವು ನಿಷ್ಠೆಯಿಂದ ಒಬ್ರು ನೀವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಸಂತೋಷಮಯವಾಗಿ ಜರುಗಿಸ್ರಿ. ಮತ್ತೇನೋ ಇದು ಹಿಂದಲ್ದು ಕಲ್ಯಾಣ ಮಂಟಪನ ಕಟ್ರಿ ಅಂತ ಮತ್ ನಮಗ್ ಬಂದ್ ಗಟ್ಟಿದ್ದೀರಿ. ನಾನು ಹೋದ ವರ್ಷ ಹೇಳೇನಿ, ನಾನೇ ಜೋಳಿಗೆ ಹಿಡ್ಕೊಂಡು ಊರಾಗ ಬಂದ್ಬಿಡ್ತೇನಪ್ಪ, ನಮ್ ಜೋಳಿಗೆ ಎಲ್ಲ ರೇಟ್ ಕಾಣಿಕೆ ಆಗ್ತಾರ ಅಷ್ಟ ಹಾಕ್ರಿ ಅಂದ್ರೆ ಬ್ಯಾಡ್ರಿ ನಾವು ಮಾಡ್ತೀವ್ರಿ ಅಂದ್ರಿ. ಈಗ ಬಾ ಅನ್ನ ಕುಂದಿರಿ. ನೀವೆಲ್ಲಾರು ಗ್ರಾಮದವ್ರು ಯಾವಾಗ ಬಂದು ಕರೀತೀರಿ. ನಾನೊಂದು ಇನ್ನೊಂದು 15-20 ದಿನ ನಾನು ಕಾರ್ಯಕ್ರಮ ಬಾಳ ಅದು. ನಾಳೆ ರಾತ್ರಿನೂ ಹೋಗ್ಬೋದು ನಾವು ಬೆಂಗಳೂರಿಗೆ ಮತ್ ಕಾರ್ಯಕ್ರಮಕ್ಕೆ. ಆ ಕಾರಣದಿಂದ ನಮ್ಗ ಇನ್ನೊಂದು 15 ದಿನ ಬಿಟ್ಟು ನೀವು ತಯಾರಾಗಿರ್ಬೇಕಂದ್ರ, ಇಲ್ಲ ಮಳೆ ಆದ್ಮ್ಯಾಗ ಸುಗ್ಗಿ ಆದ್ಮ್ಯಾಗ ಬಾ ಅಂತಂದ್ರೆ ನೀವ್ ಯಾವಾಗ ಬರ್ತೀರಿ ನಿಮ್ನಾಗ. ನೀವು ಇವ್ರಿಗೆ ಯಾರಿಗೆ ಪ್ರವಾಸೋದ್ಯಮ ಇಲಾಖೆಯವರು ಬರೋ ನಾನಂತೂ ಬರೋ ಕೊಡೋದಿಲ್ಲ. ಅದು ಮಠದ ಹೆಸರೇನ ಒಳ್ಳೇದು. ನೀವೇನ್ ಜೋಳಿಗೆ ಇಟ್ಕೊಂಡು ಬಾ ಅಂತಂದ್ರ ಬೆತ್ತದ ಎಷ್ಟು ಜೋಳಿಗೆ ಇಟ್ಕೊಂಡು ಕಡಿಸಾರ ಬರ್ತೈತೆ. ನಿಮ್ಮ ಕೂಡ್ಲು ಸಮುದ್ರದೊಳಗ ಒಂದು ಮಂಟಪ ಕಟ್ಟಕಂತಿದ್ದು, ಅವಾಗ ಕಟ್ಟಕ್ ಆಗಲೇ ಇಲ್ಲ. ಕೊನೆಗೆ ಎಲ್ರು ಬಿಡಿ ಜಟ್ಟಿ ಅವ್ರು ಎಲ್ರು ಬಂದ್ ಅದ್ದಾರ ಹತ್ರ ಬಂದ್ರ ಬುದ್ಧಿ ನೀವ ಬಂದ್ಬಿಡ್ರಿ ಅಂತ ಅದ್ದಾರ ಜೋಳಿಗೆ ಇಟ್ಕೊಂಡು ಹೋದ್ರು ಬಿಲ್ಡಿಂಗ್ ಮುಗಿದು ಹೋಗ್ತಾರೆ.
ಬಸವೇಶ್ವರ ಅಷ್ಟ ಶತಮಾನೋತ್ಸವ ಮಾಡಿದ್ರು ಕೂಡಲ ಸಂಘದೊಳಗೆ. ಯಾರಿಗೂ ದಾಸೋಹ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಅಜ್ಜಾರ ಹತ್ರ ಬಂದ್ರು. ಅಜ್ಜಾರ ಜೋಳಿ ಹಿಡ್ಕೊಂಡು ಹೋದ್ರು, ದಾಸೋಹ ಮುಗಿದ್ ಬಿಡ್ತದಲ್ಲ. ಮುದೋಳ ಮೃತ್ಯುಂಜಯ ಸ್ವಾಮಿಗಳು ಬಾಗಲಕೋಟೆ ಒಳಗ 770 ಅಮರಗಣಗಳು ಪೂಜೆ ಮಾಡಕ್ ಬಂದ್ರು. ಕೆಲಸ ಆಗಲೇ ಇಲ್ಲ. ಸೀದಾ ಸದ್ಗುರು ಶರಣಮ್ಮನ ಹತ್ರ ಹೋದ್ರು. ಶರಣಮ್ಮಾರ ಇಲ್ಲ ಹಲ್ಕೆರೆ ಅಪ್ಪನ ಹತ್ರ ಹೋಗ್ರಿ, ಅಪ್ಪ ಬಂದನ್ ತಾನ ಸರಿ ಹೋಗುತ್ತಾಳ. ಅಜ್ಜಾರ್ ಜೋಳಿ ಹಿಡ್ಕೊಂಡು ಹೋದ್ರು. ಅಂತ ಕಾರ್ಯಕ್ರಮ ಇನ್ನೊಂದ್ ಮಾಡಕ್ ಆಗಿಲ್ಲ ಅಂತ ಯಾರಿಗೆ. ಅಷ್ಟು ದೊಡ್ಡ ಕಾರ್ಯಕ್ರಮ ಹಲ್ಕೆರೆ ಮಠದ ಜೋಳಿಗೆ ಒಳಗದ. ನಮ್ ಜೋಳಿಗಾಗಿ ಐತೆ ಹೋಗ್ಬೇಡ್ರಿ. ನಮ್ಮ ಅಜ್ಜ ಏನ್ ಜೋಳಿಗೆ ಇಟ್ಟಾನಲ್ಲ, ಆ ಜೋಳಿಗೆ ಒಳಗ ಅಷ್ಟು ದೊಡ್ಡ ಶಕ್ತಿ ಅದ. ನೀವು ಅದನ್ನ ಮತ್ತೆ ನಿಮ್ ಮ್ಯಾಗ ನೋಡ್ರಿಪ್ಪ. ನೀವೇನ್ ಹಿರಿಯರು, ತಾಯಿಯಂದ್ರು, ಯುವಕರು, ನೀವ್ ಹೆಂಗ ನೀವು ನಿಮ್ ಮ್ಯಾಲ ಡಿಪೆಂಡ್. ನಾನಂದ್ರು ಯಾರು ಬಾಳ ಒತ್ತಾಯ ಮಾಡ್ಕೊಂಡಿರ್ತಾರ ಅವ್ರ ಹತ್ರ ಹೋಗ್ತೇನೆ ನಾನು ಅಷ್ಟೇ. ಈಗ ಅವ್ರ ಕೂಸ್ ಇರ್ತಾವ ನೋಡು, ಎತ್ಕೊಂಡವ್ರ ಕೂಸ್ ಅಂತಾರಲ್ಲ, ಹಂಗ ನಾವು ಬಾಳ ಯಾರು ಒತ್ತಾಯ ಮಾಡ್ಕೊಂಡಿರ್ತಾರ ಅವ್ರ ಹತ್ರ ಹೋಗ್ಬಿಡ್ತು. ಮಠಗಳು ಬಹಳ ಇರೋದ್ರಿಂದ, ನಮ್ ಕಾರ್ಯಕ್ಷೇತ್ರ ಬಹಳ ವಿಶಾಲ ಇರೋದ್ರಿಂದ ಬಹಳ ಬಂದು ಗಂಟುಗಳವ್ರ ಹತ್ರ ನಾವು ಹೋಗ್ತಕ್ಕಂಥ ಸ್ವಭಾವ ನಮ್ದೈತಿ. ನೀವ್ ಹೆಂಗ್ ಗಂಟು ಬಿದ್ದು ನಿಮ್ಮೂರಿಗೆ ಕರೆಸ್ಕೊಂಡು ನೀವು ನಮ್ ಕಡೆಯಿಂದ ಏನ್ ಕೆಲಸ ತಗೊಳ್ತೀರಿ ಅದ್ರ ನಿಮಗ್ ಬಿಟ್ಟಿದ್ದು ಅಂತಕ್ಕಂಥದ್ದನ್ನ ತಿಳಿಸ್ತಾ, ಎಲ್ರ ಮೇಲೆ ಅಜ್ಜನ ಆಶೀರ್ವಾದ ಸದಾವ ಕಾಲ ಇರ್ಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನ ನೀಡ್ತೇವೆ.